ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಂ ಪರಮಾತ್ಮನೇ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 27/10/2025ರಿಂದ 2 ನವೆಂಬರ್ 2025ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ವಾರ ಸೋಮವಾರದಿಂದ ಭಾನುವಾರದವರೆಗೂ ನಿಮ್ಮ ರಾಶಿಗಳ ಮೇಲೆ ಗ್ರಹಗಳು ಮತ್ತು ನಕ್ಷತ್ರಗಳು ಏನು ಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಚಂದ್ರ ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ ಮತ್ತು ಪೂರ್ವಭಾದ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಮೆಲ್ಲರೂ ಕೂಡ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕಾದ್ರೆ ನಿಮ್ಮ ನಕ್ಷತ್ರಗಳು, ಗೋತ್ರ ಎಲ್ಲ ಕೂಡ ತಿಳಿಸ್ತೀರಿ. ಈ ವಾರದಲ್ಲಿ ಅಂದ್ರೆ ಸೋಮವಾರ 27/10/2025 ಮಂಗಳ ಗ್ರಹ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಹಗಲು 3:43 ರಾಶಿ ಪರಿವರ್ತನೆ ಆಗ್ತಾನೆ. ಇದರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಎಲ್ಲ ವಿಚಾರವನ್ನ ತಿಳಿಸ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 27/10/2025 ಸೋಮವಾರ, ಕಾರ್ತಿಕ ಸೋಮವಾರ. ಈ ವಾರದ ಕೊನೆ ಅಂದ್ರೆ ಭಾನುವಾರ 2/11/2025 ತುಳಸಿ ಪೂಜೆ ಭಾನುವಾರ ದಿನ. ಉತ್ಥಾನ ದ್ವಾದಶಿ ಅಂತ ಕರೀಲಾಗುತ್ತೆ. ತುಳಸಿ ಪೂಜೆ ಸ್ತ್ರೀಯರು ಯಾವ ರೀತಿ ಪೂಜೆ ಮಾಡ್ತೀರಿ? ತುಳಸಿಯೊಂದಿಗೆ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಅನೇಕ ಸ್ತ್ರೀಯರು ಪೂಜೆ ಮಾಡ್ತೀರಿ. ದೀಪಗಳಿಂದ ಬೃಂದಾವನವನ್ನ ಅಲಂಕರಿಸಬೇಕು. ಶ್ಲೋಕ, ತುಳಸಿ ಪೂಜೆ ಮಾಡ್ಬೇಕಾದ್ರೆ ಯಾವ ಶ್ಲೋಕವನ್ನ ಜಪಿಸ್ಬೇಕು ಅಂತ ನಿಮ್ಗೆ ಪ್ರಶ್ನೆ ಇದ್ರೆ, ತುಳಸಿ ಪೂಜೆ ಮಾಡುವಂತಹ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ನಾನು ಹೇಳುವಂತ ಮಂತ್ರವನ್ನ ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ಎನ್ಮೂಲೆ ಬರ್ಕೊಳ್ಳಿ. ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ. ಬರ್ಕೊಂಡ್ರ? ಅದಾದ್ಮೇಲೆ ಯದಾಗ್ರೆ ಸರ್ವವೇದಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಯದಾಗ್ರೆ ಸರ್ವವೇದಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು. ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೆ. ಇನ್ನೊಂದ್ಸಲ ಹೇಳ್ತೀನಿ. ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೆ ದೇವಿ ನಮಃ ಸಂಪ್ರತ್ಪದಾಯಕೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಮೋ ಮೋಕ್ಷಪ್ರದೆ ದೇವಿ ನಮಃ ಸಂಪ್ರತ್ಪ್ರದಾಯಿಕೆ ಅಂತ ನೀವು ಮಂತ್ರವನ್ನ ಜಪ ಮಾಡಬೇಕು. ಮೊದಲಿಂದ ಹೇಳ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೆ ಸರ್ವವೇದಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೆ ದೇವಿ ನಮಃ ಸಂಪತ್ಪ್ರದಾಯಿಕೆ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಬೇಕು. ಇದು ತುಳಸಿ ಪೂಜೆಯ ಬಗ್ಗೆ ನಾನು ತಿಳಿಸುವಂತಹ ವಿಚಾರ. ಪ್ರಿಯ ವೀಕ್ಷಕರೇ, ವಿಡಿಯೋ ಎಲ್ಲರೂ ನಾನು ಹೇಳಿದೆ ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕೆಂದ್ರೆ ತುಳಸಿ ಪೂಜೆ ಮಾಡೋರಿಗೆ ನೆಲ್ಲಿಕಾಯಿ ಗಿಡವನ್ನು ಕೂಡ ನೆಟ್ಟು ಪೂಜೆ ಮಾಡಬೇಕು, ಬೃಂದಾವನವನ್ನ ದೀಪದಿಂದ ಅಲಂಕರಿಸಬೇಕು ಅನ್ನೋಂಥ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ಲೆಯವರಿಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ.
ಕೆಲವರು ಹೇಳ್ತೀರಾ ಗುರುಜಿ ನಂಗೆ ಡೇಟ್ ಆಫ್ ಬರ್ತೆ ಗೊತ್ತಿಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ. ಫೇಸ್ ರೀಡಿಂಗ್, ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ. ಅದನ್ನ ಫೇಸ್ ರೀಡಿಂಗ್ ಅಂತ ಹೇಳಲಾಗತ್ತೆ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಈ ವಾರ ನಿಮ್ಮ ಮೇಲೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋದನ್ನ ಒಂದೊಂದು ರಾಶಿದು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಕಾಯ್ತಾ ಇದ್ದೀರಾ ಮೇಷರಾಶಿ ಜಾತಕರು? ನನ್ನ ಭವಿಷ್ಯ ಹೇಗಿದೆ? ಯಾಕಂದ್ರೆ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾ ಇದೆ. ಅಷ್ಟಮ ಭಾವ ಅಂದ್ರೆ ಮೃತ್ಯು ಭಾವ ಅಂತ ಕರೀಲಾಗುತ್ತೆ, ಅಥವಾ ನಮ್ಮ ಆಯುಷಿನ ಭಾವ ಅಂತ ಕರೀಲಾಗುತ್ತೆ. ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಯಾಧಿಪತಿ, ವೃಷಿಕ ರಾಶಿಯಾಧಿಪತಿ, ಅಷ್ಟಮಾಧಿಪತಿ. ಅಷ್ಟಮ ಭಾವದಲ್ಲೇ ಸಂಚಾರ ಆಗ್ಬೇಕಾದ್ರೆ ಆಯುಷಿಗೆ ತೊಂದರೆ ಆಗುತ್ತಾ ಅಂತ ನಿಮ್ದು ಪ್ರಶ್ನೆ ಕೂಡ ಇರುತ್ತೆ. ಅದಕ್ಕೆ ನೋಡಿ, ಮಂಗಳ ಗ್ರಹ ಯಾವಾಗ್ಲೂ ಕೂಡ ಗೋಚಾರದಲ್ಲಿ ತನ್ನ ಸ್ವಂತ ಕ್ಷೇತ್ರದಲ್ಲಿದ್ರೂ ಕೂಡ ಆಯುಷ್ಯಿಗೆ ತೊಂದರೆ ಆಗುವಷ್ಟು ಸಮಾನವಾಗಿ ತೊಂದರೆ ಆಗೇ ಆಗುತ್ತೆ. ಆದ್ರೆ ತೊಂದರೆ ಆಯುಷ್ಯಿಗೆ ಅಂದ್ರೆ ನಮ್ಮ ಜೀವಕ್ಕೆ ತೊಂದರೆ ಇರಲ್ಲ, ಎಲ್ಲರಿಗೂ ಅಲ್ಲ. ಅದರಲ್ಲೂ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಿದೆ ಅದು ಕೂಡ ಮುಖ್ಯ ಆಗಿರುತ್ತೆ. 8ನೇ ಮನೆ ಅಂದ್ರೆ ಇಂಪ್ರಿಸನ್ಮೆಂಟ್ ಅಥವಾ ಕೇಸ್ಗಳು ಅಥವಾ ಆಕ್ಸಿಡೆಂಟ್ಸ್, ಅನ್ಎಕ್ಸ್ಪೆಕ್ಟೆಡ್ ಗೇನ್ ಅಂತಾನು ಕೂಡ ಕರಿತೀವಿ. ನಿಮ್ಗೆ ಸಡನ್ ಆಗಿ ಯಾವುದೋ ಒಂದು ದುಡ್ಡು ಬಂದ್ಬಿಡೋದು. ಮಂಗಳ ಗ್ರಹ ಬಹಳ ಫಾಸ್ಟ್ ಮೂವ್ಮೆಂಟ್ ಗ್ರಹ. 40-45 ದಿವಸದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ. ಅದರಿಂದ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಧನ ಪ್ರಾಪ್ತಿಯಾಗ್ಬೋದು. ಅಕಲ್ಟ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಆಧ್ಯಾತ್ಮಿಕ ವಿದ್ಯೆಯನ್ನ ಅತಿ ಶೀಘ್ರದಲ್ಲಿ ನೀವು ಕಲಿಯೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿ ಸಫಲತೆಯನ್ನು ಕೂಡ ನೀವು ಹೊಂದಬಹುದು. ಯಾರು? ಮೇಷರಾಶಿ ಜಾತಕರು. ಯಾಕಂದ್ರೆ 8ನೇ ಮನೆಯಲ್ಲಿ ಮಂಗಳ ಗ್ರಹ. ಸ್ವಲ್ಪ ನೀವು ವಾಹನ ಚಾಲಕರು ಈ ವಾರ ಬಹಳ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಸೋಮವಾರನೇ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಂಗಳ ಗ್ರಹ ಸ್ಟಾರ್ಟಿಂಗ್ ಅಲ್ಲಿ ಮೂವ್ಮೆಂಟ್ ಆದಾಗ ಸ್ವಲ್ಪ ತೊಂದರೆಗಳು ಮಾಡ್ತಾರೆ. ನನ್ಗೆಲ್ಲ ಡ್ರೈವಿಂಗ್ ಬರುತ್ತೆ, ಯಾರೋ ಸಡನ್ ಆಗಿ ಅಡ್ಡ ಬಂದ್ಬಿಟ್ರೆ ನೀವೊಂದು 60-80 ಈಗಂತೂ 100 ಮೇಲೆ ಕೆಲವರು ಸ್ಪೀಡ್ ಆಗಿ ಹೋಗ್ತಾ ಇರ್ತೀರಾ. ಸಡನ್ ಆಗಿ ಬ್ರೇಕ್ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ವಾಹನ ಚಾಲಕರು ಬಹಳ ಎಚ್ಚರವಾಗಿ ಇರಬೇಕು. ಯಾರಿಗಾದ್ರೂ ಪೊಲೀಸ್ ಕೇಸು, ಕೋರ್ಟ್ ಕೇಸ್ ಇದ್ದಾಗ ಬಹಳ ಎಚ್ಚರಿಕೆಯಾಗಿ ಇರಬೇಕು. ಅಪಘಾತಗಳಿಂದ ಬಹಳ ಎಚ್ಚರವಾಗಿರ್ಬೇಕು. ಹಾಗಾದ್ರೆ ಮಂಗಳ ಗ್ರಹ ನೇರವಾಗಿ ನಿಮ್ಮ ದ್ವಿತೀಯ ಭಾವವನ್ನ ನೋಡ್ತಾನೆ. ಅವಾಗ ನೀವು ಹೇಗಿರ್ಬೇಕು? ನಿಮ್ಮ ಮಾತು ಸೌಮ್ಯವಾಗಿರ್ಬೇಕು, ಮಧುರವಾಗಿ ಮಾತಾಡ್ಬೇಕು. ಇಲ್ಲಾಂದ್ರೆ ಮಾತಿನಿಂದಲೇ ಕಲಹಗಳಾಗುವಂತಹ ಸಾಧ್ಯತೆ. ಯಾಕಂದ್ರೆ 2ನೇ ಮನೆ ಅಂದ್ರೆ ಧನಭಾವ, ಹಣ ಬರಬೇಕು. ಕುಟುಂಬ, ಅಲ್ಲಿ ನಿಮಗೆ ತೊಂದರೆಗಳಾಗ್ಬಿಡುತ್ತೆ. ನೀವು ಎಚ್ಚರವಾಗಿದ್ರೆ ಏನೂ ಆಗಲ್ಲ. ಬಹಳ ಜಾಗೃತರಾಗಿ ನೀವು ಮಾತಾಡ್ಬೇಕು. ಯಾರೇ ಆಗಿರಲಿ, ENT ಡಾಕ್ಟರ್ಗಳು, ಕಣ್ಣಿನ ಡಾಕ್ಟರ್ಗಳು ಆಪರೇಷನ್ ಮಾಡ್ಬೇಕಾದ್ರೆ ಬಹಳ ಜಾಗೃತೆಯನ್ನು ವಹಿಸ್ಬೇಕು. ಮಂಗಳ ಗ್ರಹ 8ನೇ ಮನೆ 3ನೇ ಮನೆ ನೋಡ್ತಾನೆ, ಧೈರ್ಯ ಹೆಚ್ಚಾಗ್ಬಿಡುತ್ತೆ. ನಿಮ್ಗೆ ಸ್ಥೈರ್ಯ ಹೆಚ್ಚಾಗ್ಬಿಡುತ್ತೆ. ಅತಿ ಧೈರ್ಯನೂ ಕೂಡ ಒಳ್ಳೇದಲ್ಲ. ಧೈರ್ಯ ಇರಬೇಕು, ಎಷ್ಟಿರ್ಬೇಕೋ ಅಷ್ಟು. ಧೈರ್ಯ ಹೆಚ್ಚಿದೆ ಅಂತ ಹೇಳಿ ಬೆಟ್ಟದ ಮೇಲಿಂದ ಕೆಳಗಡೆ ಬೀಳಕ್ಕಾಗಲ್ಲ. ಆದ್ರಿಂದ ಮೇಷರಾಶಿ ಜಾತಕರು ನೀವು ನಾನು ಹೇಳಿದಂತ ವಿಚಾರಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತ ವಿಚಾರ ತಿಳಿಸ್ತೀವಿ. ಮೇಷರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ನೀವೇನೋ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ರಾಜಕಾರಣಿಗಳಾಗಿದ್ರೆ ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ. ಸಾಮಾನ್ಯವಾದ ಅನಾರೋಗ್ಯ ಇರುತ್ತೆ ಸೋಮವಾರ, ಮಂಗಳವಾರ. ಆದ್ರೆ ಈ ವಾರದಲ್ಲಿ ಮೇಷರಾಶಿ ಜಾತಕರಿಗೆ 5 ದಿನ ಶುಭ ಕಾಲ. ಯಾವ ದಿನ? ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ಪ್ರಮೋಷನ್ ಆಗುತ್ತೆ, ನಿಮಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ನೀವು ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರದಲ್ಲಿ ಕೂಡ ಯಶಸ್ವಿ ಆಗ್ತೀರಿ. ವಾರದ ಕೊನೆ 5 ದಿನ. ಅವಿವಾಹಿತರಿಗೆ ವಿವಾಹ ಭಾಗ್ಯ, ಮದ್ಯ ವ್ಯಾಪಾರದಲ್ಲಿ ಧನಲಾಭ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಧನಲಾಭ ಆಗುತ್ತೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ, ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಅಂತ ಇರುತ್ತೆ.
ಅಥವಾ ನನ್ನ ಮನೆಗೆ ದೇವ್ರ ಮನೆನೇ ಇಲ್ಲ ಗುರುಜಿ, ದೇವ್ರ ಒಂದು ಫೋಟೋ ಇಟ್ಟಿದ್ದೀನಿ ಅಂದ್ರೆ ಅಲ್ಲಿ ತೊಗರಿ ಬೇಳೆ, ನಿಮಗೆ ಶಕ್ತಿ ಅನುಸಾರ ತೊಗರಿ ಬೇಳೆನ ಸೋಮವಾರ ದಿವಸ ತಗೊಂಬಂದು ಮನೇಲಿಟ್ಟು 9 ರೂಪಾಯಿ ಅಥವಾ 90 ರೂಪಾಯಿ ದೇವ್ರ ಹತ್ರ ಇಟ್ಟು ಮರುದಿನ ಮಂಗಳವಾರ ದಿವಸ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನೀವು ದಾನವನ್ನ ಮಾಡಬೇಕು. ನಿರ್ಧನರು, ಯಾರಿಗೆ ಹಣಕಾಸಿನ ತುಂಬಾ ಸಮಸ್ಯೆ ಇದೆ, ದುಡ್ಡಿಲ್ಲ ಅಂತವ್ರಿಗೆ ಧನದಾನ ಮಾಡಬೇಕು. ಆಗ ಗ್ರಹಗಳಿಂದ ಉಂಟಾಗುವ ಕೆಟ್ಟ ಫಲ, ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಮೇಷರಾಶಿ ಜಾತಕರಿಗೆ. ಅದ್ರ ಜೊತೆಗೆ ಶಿವನ ಮಂತ್ರ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಕೂಡ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗತ್ತೆ ಪ್ರಿಯ ವೀಕ್ಷಕರೇ. ಇನ್ನ 27/10/2025ರಿಂದ 2/11/2025 ಎರಡನೇ ರಾಶಿ ವೃಷಭ ರಾಶಿ. ರಾಶಿ ಚಕ್ರದಲ್ಲಿ ವೃಷಭ ರಾಶಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ಬಿಟ್ಟಿದ್ದೀನಿ ತುಳಸಿ ಹಬ್ಬ ಯಾವತ್ತು, ಯಾವ ತರ ಪೂಜೆಯನ್ನ ಮಾಡಬೇಕು, ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂತ. ನೀವೆಲ್ಲ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ? ವೃಷಭ ರಾಶಿಯವರಿಗೆ ಮಂಗಳ ಗ್ರಹ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಯಾರಿಗೆ? ವೃಷಭ ರಾಶಿಯವರಿಗೆ. ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿ ಬಂದಾಗ ಶುಭ ಫಲ ಅಲ್ವಾ? ಅಲ್ಲಿ ಬುಧ ಕೂಡ ಇದ್ದಾನೆ. ಅವಾಗ ಏನಾಗುತ್ತೆ? ವಿವಾಹ ಜೀವನದಲ್ಲಿ ಅನುಮಾನ, ಪತ್ನಿಗೆ ಪತಿಯ ಮೇಲೆ ಅನುಮಾನ, ಸ್ತ್ರೀ ಜಾತಕರಾಗಿದ್ದರೆ, ಪುರುಷ ಜಾತಕರಾಗಿದ್ದರೆ ಪತಿಗೆ ಪತ್ನಿ ಮೇಲೆ, ಪತ್ನಿಗೆ ಪತಿ ಮೇಲೆ. ಅವಾಗ ಏನಾಗುತ್ತೆ? ಅನುಮಾನ ಬಂದಾಗ ವಿವಾದಗಳು ಉಂಟಾಗುತ್ತೆ, ಕಲಹಗಳಾಗುತ್ತೆ. ಯಾರೋ ಮತ್ತೊಬ್ಬರ ವಿಚಾರಕ್ಕೆ ನಿಮ್ಮ ಸ್ವಂತ ಸಂಸಾರ ಜೀವನವನ್ನ ಕೆಲವರು ಕೆಡಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರು ಎಚ್ಚರ. ರಾತ್ರಿ ಆಗಿದ ತಕ್ಷಣ ಕೆಲವರು ಮನೆಗಳಲ್ಲಿ ಪತಿ ಪತ್ನಿ ಅನೋನ್ಯತೆ, ಒಂದು ಉಲ್ಲಾಸ ಪಡೆಯುವಂತ ಸಮಯದಲ್ಲೇ ಕೆಲವರ ಸಂಸಾರದಲ್ಲಿ ಕಲಹಗಳಾಗ್ತಾ ಇರುತ್ತೆ. ಆದ್ರಿಂದ ಜಾಗೃತರಾಗಿರ್ಬೇಕು. ಕುಟುಂಬದಲ್ಲೂ ಕಲಹ ಆಗ್ಬೋದು. ಮಂಗಳ ಗ್ರಹ ನಿಮ್ಮ ಧನಭಾವವನ್ನು ಕೂಡ ನೋಡ್ತಾನೆ. ಯಾರ ಜೊತೆಗೆ ನೋಡ್ತಾನೆ? ಬುಧನ ಜೊತೆಗೆ ನೋಡ್ತಾನೆ. ಅದರಿಂದ ವ್ಯವಹಾರಕ್ಕೆ ತೊಂದರೆ, ಅಡೆತಡೆಗಳು. ಹಾಗೆ ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಈಗ ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲ. ಹಾಗಾದ್ರೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ. ಊಟ ಚೆನ್ನಾಗಿ ಮಾಡ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ಈ ಕಾಲದಲ್ಲಂತೂ ಇಂಟರ್ನ್ಯಾಷನಲ್ ಫುಡ್, ಬೆಂಗಳೂರಲ್ಲಿರೋರ್ಗಂತೂ ಎಲ್ಲಾ ದೇಶದ ಆಹಾರಗಳು ಕೂಡ ಸಿಗುತ್ತೆ. ತಿಂದರೂ ಕೂಡ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಇದೆಯೇ? ಅಜೀರ್ಣ ಆಗಬಹುದು, ಎಚ್ಚರ. ನೀವು ನಿಮ್ಮ ಮನಸ್ಸನ್ನ, ಅಥವಾ ನೀವು ವೃಷಭ ಲಗ್ನ ಆಗಿದೆ ನಿಮ್ಮನ್ನ ಮಂಗಳ ನೋಡೋದ್ರಿಂದ ಕ್ರೂರವಾಗಿ ವರ್ತಿಸಬೇಡಿ. ಪ್ರಯಾಣಗಳಲ್ಲಿ ಆಯಾಸ ಆಗುವಂಥದ್ದು, ಜೊತೆಗಾರರಿಲ್ಲದೆ ಬೇಸರ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ವಾರದ ಕೊನೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದ ಭವಿಷ್ಯ ಆಯ್ತು. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಹೇಗಿದೆ ವೃಷಭ ರಾಶಿ ಜಾತಕರಿಗೆ ಅಂದ್ರೆ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ. ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಪ್ರಪಂಚದಲ್ಲಿ ನಮ್ಗೆ ಏನ್ ಬೇಕು? ಸಂತೋಷ. ದುಡ್ಡಿದ್ರೆ ಸಂತೋಷ ಸಿಗುತ್ತಾ? ಒಳ್ಳೆ ಮನೇಲಿದ್ರೆ ಸಂತೋಷ ಸಿಗುತ್ತಾ? ಕಾರಲ್ಲಿ ಓಡಾಡಿದ್ರೆ ನಮ್ಗೆ ಸಂತೋಷ ಸಿಗುತ್ತಾ ಅಂತ ನಾವು ಸಂತೋಷಕ್ಕೋಸ್ಕರ ಹುಡುಕ್ತಾ ಇರ್ತೀವಿ. ಆ ಸಂತೋಷ ಎಲ್ಲಿದೆ ಅನ್ನೋದನ್ನ ನಿಮ್ಗೆ ಅರ್ಥ ಆಗುವಂತಹ ಸಮಯ. ಧೈರ್ಯ ಹೆಚ್ಚಾಗತ್ತೆ. ಆರ್ಥಿಕವಾಗಿ ಸಮೃದ್ಧಿಯನ್ನ ಹೊಂದುತ್ತೀರಿ ವಾರದ ಕೊನೆ 3 ದಿನ ವೃಷಭ ರಾಶಿ ಜಾತಕರು. ಆಗ ವೃಷಭ ರಾಶಿ ಜಾತಕರು ಈ ವಾರ ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ ತಿಲದಾನ ಅಥವಾ ಎಣ್ಣೆ ದಾನವನ್ನ ನೀವು ಮಾಡಬೇಕು. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ದೇವ್ರ ದೀಪಕ್ಕೆ ಹಚ್ಚುವಂತ ಎಣ್ಣೆನ ದೇವಸ್ಥಾನದಲ್ಲಿ ದಾನ ಮಾಡಿ. ಯಾವ ಎಣ್ಣೆ ದಾನ ಮಾಡಬೇಕು ಗುರುಜಿ?
ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಆಹಾರಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆನೆ ಕೂಡ ನೀವು ದಾನವನ್ನ ಮಾಡಿದ್ರೆ ಇನ್ನೂ ಶ್ರೇಷ್ಠ. ದೀಪ ಹಚ್ಚಕ್ಕೆ ಬತ್ತಿಯನ್ನ ದಾನ ಮಾಡಿ. ಇನ್ನು ವೃಷಭ ರಾಶಿ ಜಾತಕರು ಇನ್ನೇನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ, ಎಲ್ಲಿ ಅರಳಿ ವೃಕ್ಷ ಇದೆಯೋ ಅಲ್ಲಿ ಕೂತು ಒಂದು 10 ನಿಮಿಷ ಧ್ಯಾನವನ್ನ ಮಾಡಿ. ಓಂ ಸದ್ಗುರುವೇ ನಮಃ ಅಂತ ಶಿವನ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತಾಭಿಷೇಕವನ್ನ ಮಾಡಿಸಿ. ನೋಡಿ ಎಷ್ಟು ಪರಿಹಾರವನ್ನ ನಿಮ್ಗೆ ತಿಳಿಸಿದ್ದೀನಿ. ಇನ್ನ ಕಾಯ್ತಾ ಇರ್ತೀರಾ. ಈ 2 ರಾಶಿಗಳಾಯ್ತು. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ 27/10/2025 2 ನವೆಂಬರ್ 2025 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಮಂಗಳ ಗ್ರಹ ಲಾಭಾಧಿಪತಿ ಮತ್ತು 6ನೇ ಮನೆ ಅಧಿಪತಿ. ಈ ವಾರ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. 6ನೇ ಮನೆ ಅಂದಿದ ತಕ್ಷಣನೇ ಋಣಭಾವ, ಸಾಲಗಳು ತೀರ್ಸಕ್ಕೆ ಸಹಾಯ ಆಗುತ್ತೆ. ಯಾವುದಾದ್ರೂ ಕೋರ್ಟ್ ಕೇಸ್ ಇದ್ರೆ ಅದು ನಿಮ್ಮ ಪರವಾಗ ಆಗುತ್ತೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಕೆಲಸಗಾರರು ಸಿಗುವಂತಹ ಸಾಧ್ಯತೆ. ಗುರುಜಿ ನಾನು ಫಾರಿನ್ ಅಲ್ಲಿ ಇದ್ದೀನಿ, ಅಮೆರಿಕದಲ್ಲಿ ಇದ್ದೀನಿ, ಅಥವಾ ಯಾವುದೋ ಬೇರೆ ದೇಶದಲ್ಲಿ, ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಫಾರಿನರ್ಸ್ ಇಂದ ನಿಮ್ಗೆ ಸಹಾಯ ಆಗುತ್ತೆ. ಯಾಕಂದ್ರೆ 6ನೇ ಮನೆ ಎಂದಾಗ ಪೆಂಡಿಂಗ್ ಕರ್ಮ, ಹಿಂದಿನ ಜನ್ಮದಿಂದ ಮಾಡ್ಕೊಂಡ್ ಬಂದಿರುವಂತ ಕರ್ಮ ಫಲ. ಮಂಗಳ ಅಲ್ಲಿಗೆ ಬಂದಿದ ತಕ್ಷಣ ನಿವಾರಣೆಯನ್ನ ಮಾಡ್ತಾನೆ. 6ನೇ ಮನೆಗೆ ಬಂದಿದ ತಕ್ಷಣ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊತೀರಿ. ಯಾಕಂದ್ರೆ ಲಾಭಾಧಿಪತಿ, ಶತ್ರುಗಳಿಂದನೂ ನಿಮಗೆ ಲಾಭ ಆಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಮಂಗಳ ಗ್ರಹ ಮಿಥುನ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ಸ್ವಲ್ಪ ಕೋಪ ಕೂಡ ಜಾಸ್ತಿ ಇರುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅಂತ ಅಹಂಕಾರವನ್ನು ಬಿಟ್ಟು, ಈಗ ಗುರುಬಲ ಬೇರೆ ಇರೋದ್ರಿಂದ ಕೋಪವನ್ನ ಮಾಡ್ಕೊಳ್ಳದೆ, ನಾವು ಕೋಪವನ್ನ ಮಾಡ್ಕೊಂಡ್ರೆ ನಮ್ಮಲ್ಲಿರುವಂತಹ ಒಳ್ಳೆ ಗುಣ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ಎಚ್ಚರ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 2 ದಿನ ಸೋಮವಾರ ಮಂಗಳವಾರ ನೀವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಆಗುತ್ತೆ. ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ. ರುಚಿಯಾದಂತ ಆಹಾರ, ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೊಳ್ಳೆ ಆಹಾರ ತಿನ್ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ಈಡೇರಿಸ್ಕೊಂತೀರ. ಆದ್ರೆ ವಾರದ ಕೊನೆ 5 ದಿನ, ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಆರಂಭಿಸಿದ್ರೆ ವಾದ ವಿವಾದಗಳಾಗುವ ಸಾಧ್ಯತೆ ಮತ್ತು ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಕೋಪವನ್ನ ಮಾಡ್ಕೋಬೇಡಿ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ, ಆತಂಕ ಪಡಬೇಕಾಗುತ್ತೆ. ಎಚ್ಚರ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಈ ವಾರ ಏನ್ ಪೂಜೆಯನ್ನ ಮಾಡಬೇಕು ಅಂದಾಗ, ಶಕ್ತಿ ದೇವತೆಗೆ, ಸಿಂಹ ಹುಲಿ ಮೇಲೆ ಕೂತಿರುವಂತಹ ದೇವಿಗೆ ಆರತಿಯನ್ನ ಮಾಡಿ. ನಿಂಬೆಹಣ್ಣು ಆರತಿ ಮಾಡಿದ್ರೆ ಇನ್ನೂ ಒಳ್ಳೇದು, ಅಥವಾ ಬೆಲ್ಲದಲ್ಲಿ ದೀಪವನ್ನ ಹಚ್ಚಿ ಆರತಿ ಮಾಡಿದ್ರೆ ಇನ್ನೂ ಒಳ್ಳೇದು ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಮಂತ್ರ ಯಾವ ಜಪ ಮಾಡಬೇಕು? ಓಂ ಕಾಲ ಕಾಲಾಯ ನಮಃ. ಕಾಲಭೈರವನ ದರ್ಶನ ಮಾಡಬೇಕು. ಈಗ ಪರಿಹಾರ ಕೂಡ ನಾನು ತಿಳಿಸಿದ್ದೀನಿ. ಮೇಷ, ವೃಷಭ, ಮಿಥುನ. ಈಗ ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ 27/10/2025
2 ನವೆಂಬರ್ 2025 ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಕಟಕ ರಾಶಿಯವರಿಗೆ ಹೇಗಿದೆ? ನಿಮ್ಮ ಜನ್ಮ ರಾಶಿಯಲ್ಲಿ ಈಗ ಗುರು ಬಂದ್ಬಿಟ್ಟಿದ್ದಾನೆ. ಗುರು ಉಚ್ಚವಾಗಿರ್ತಾನೆ ಕಟಕ ರಾಶಿಯಲ್ಲಿ. ಗುರು ಕಟಕ ರಾಶಿ ಜಾತಕರಿಗೆ ಭಾಗ್ಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಕಟಕ ರಾಶಿಯವರಿಗೆ ಕಟಕ, ಸಿಂಹ, ಕನ್ಯಾ, ತುಲಾ, ವೃಷಿಕ ನೋಡಿ ಪಂಚಮ ಭಾವದಲ್ಲಿ ಮಂಗಳನ ಸಂಚಾರ. ವ್ಯಯಾಧಿಪತಿ ಬುಧನ ಜೊತೆ, ತೃತೀಯಾಧಿಪತಿ ಬುಧನ ಜೊತೆಗೆ ಭಯ ಪಡಬೇಡಿ, ಧೈರ್ಯವಾಗಿರ್ರಿ. ಮಕ್ಕಳ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ಆತುರವಾಗಿ ಹಣವನ್ನ ಎಲ್ಲೆಲ್ಲೋ ಹೂಡಿಕೆ ಮಾಡಿ ಹಣವನ್ನ ಕಳ್ಕೋಬೇಡಿ. ಕೆಲವು ಆತರದಲ್ಲಿ ದುಡ್ಡು ಬಂದ್ಬಿಡುತ್ತೆ ಅಂತ ಆಸೆ ಪಟ್ಟು ಜೂಜಾಟ, ಮ್ಯಾಚ್ ಫಿಕ್ಸಿಂಗ್, ಕ್ರಿಕೆಟ್ ಅಲ್ಲಿ ಇರುತ್ತಲ್ಲ ಕ್ಯಾಸಿನೋ, ಹಾರ್ಸ್ ರೈಡಿಂಗ್ ಅಥವಾ ಶಾರ್ಟ್ ಟರ್ಮ್ ಆಗಿ ಇಂಟ್ರಾಡೇ, ಇಂಥದ್ರೆಲ್ಲ ಹಣ ಹೂಡಿಕೆ ಮಾಡಿ ಲಾಸ್ ಮಾಡ್ಕೋಬೇಡಿ. ದಯವಿಟ್ಟು ಎಚ್ಚರವನ್ನ ವಹಿಸಿ ಕರ್ಕಾಟಕ ರಾಶಿ ಜಾತಕರು. 11ನೇ ಮನೆಯನ್ನ ನೋಡ್ತಾನೆ ಮಂಗಳ ಗ್ರಹ. ಏನೋ ಲಾಭ ಬಂದ್ಬಿಡುತ್ತೆ, ನಾನೇನೋ ತುಂಬಾ ದುಡ್ಡು ಗಳಿಸ್ಬಿಡ್ತೀನಿ ಅಂತ ಆಸೆಗೆ ಸಾಲಗಾರರಾಗಬಾರ್ದು, ಎಚ್ಚರ. ಹಾಗಾದ್ರೆ ಕಟಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೆಸರುವಾಸಿ ಆಗ್ತೀರಿ. ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ಶಾಂತಿಯುತವಾದ ಗೃಹ ಜೀವನವನ್ನ ನಡೆಸ್ತೀರಿ. ನಿಮಗಿರುವಂತ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಕೂಡ ನೀವು ಸೋಲಿಸ್ತೀರಿ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರ ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ. ಪುರುಷ ಜಾತಕರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿ ವಿವಾಹವಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುತ್ತೆ. ಇಲ್ಲ ಪ್ರಿಯತಮ ಅಥವಾ ಪ್ರಿಯತಮೆ, ಯಾರಿಗೆ ಪುರುಷರಾಗಿದ್ದರೆ ಪ್ರಿಯತಮೆ ಜೊತೆ ಕಲಹ, ಸ್ತ್ರೀ ಜಾತಕರಾಗಿದ್ದರೆ ಪ್ರಿಯತಮನ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಕಟಕ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಗುರುಗಳ ಮಂತ್ರ. ಓಂ ಸದ್ಗುರುವೇ ನಮಃ. ಗುರು ಯಾರು? ಶಿವ. ಶಿವನ ಮಂತ್ರ ಹಂ ಪರಮಾತ್ಮನೇ ನಮಃ, ಗುಂ ಗುರುಭ್ಯೋ ನಮಃ. ಈ ಮಂತ್ರ ಜಪ ಮಾಡಬೇಕು. ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ. ಹಂ ಪರಮಾತ್ಮನೇ ನಮಃ. ಯಾಕಂದ್ರೆ ನಿಮ್ಮನ್ನ ಪರಿವರ್ತನೆ ಮಾಡಕ್ಕೆ ಗುರು ನಿಮ್ ಜನ್ಮ ರಾಶಿಗೆ ಬಂದ್ಬಿಟ್ಟಿದ್ದಾನೆ. ದೈವ, ಆ ದೈವನನ್ನ ನೆನಪು ಮಾಡಬೇಕು. ಓ ಧಂ ಫಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಶಿವನಿಗೆ ಗಂಗಾಜಲ ಅಭಿಷೇಕ, ಹಣಕಾಸು ಸ್ವಲ್ಪ ಉತ್ತಮವಾಗಿರೋರು ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಶಿವನ ದೇವಸ್ಥಾನಕ್ಕೆ ದೀಪವನ್ನ ದಾನ ಮಾಡಿ. ಇನ್ನ ಪ್ರಿಯ ವೀಕ್ಷಕರೇ, ಈಗ 4 ರಾಶಿಗಳಾಯ್ತು. ಮೇಷ, ವೃಷಭ, ಮಿಥುನ, ಕಟಕ. ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 5ನೇ ರಾಶಿಗೆ ಸಿಂಹ ರಾಶಿ. ಈಗ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. 27 ಅಕ್ಟೋಬರ್ 2025ರಿಂದ 2 ನವೆಂಬರ್ 2025 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ಮಂಗಳ ಗ್ರಹ 4ಥ ಭಾವದಲ್ಲಿ ಸಂಚಾರ ಆಗ್ತಿದೆ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 4ನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ. 4ನೇ ಮನೆ ಅಂದಾಗ ಪ್ರಾಪರ್ಟಿ, ಭೂಮಿ, ತನ್ನ ಸ್ವಂತ ಮನೆಗೆ ಬಂದ್ಬಿಟ್ಟಿದ್ದಾನೆ ಕುಜ. 4ನೇ ಮನೆ ಅಲ್ಲಿ ನಿಮ್ಗೇನ್ ಆಸಕ್ತಿ ಉಂಟಾಗುತ್ತೆ? ಪ್ರಾಪರ್ಟಿ ಬಗ್ಗೆ ಆಸಕ್ತಿ, ವಾಹನಗಳ ಬಗ್ಗೆ ಆಸಕ್ತಿ, ಅಲ್ಲಿ ಏನಾದ್ರೂ ಮನೆ ಬಿಲ್ಡ್ ಮಾಡ್ಬೇಕು ಅನ್ನೋಂಥ ಆಸಕ್ತಿ, ಮನೆಯನ್ನ ಖರೀದಿ ಮಾಡುವಂಥದ್ದು, ಭೂಮಿಯನ್ನ ಖರೀದಿ ಮಾಡುವಂತಹ ಯೋಗ ಅಥವಾ ಕಟ್ಟಡ ನಿರ್ಮಾಣ ಮಾಡೋದಕ್ಕೋಸ್ಕರ ಆಲೋಚನೆಗಳು, ತಾಯಿ ಬಗ್ಗೆ ಎಮೋಷನ್ಸ್. ಇನ್ನು ವಿದ್ಯಾರ್ಥಿಗಳಾಗಿದ್ರೆ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ರೆ ತಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ನಾನು ಪಾಸ್ ಆಗ್ಲೇಬೇಕು ಅನ್ನುವಂತ ಆಸಕ್ತಿ. ಮಂಗಳ ಗ್ರಹ 4ನೇ ಮನೆಯಲ್ಲಿ ಇರ್ಬೇಕಾದ್ರೆ ವಾಹನಗಳಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ.
ಹೊಸ ವಾಹನಗಳನ್ನ ಖರೀದಿ ಮಾಡಬೇಕು ಅನ್ನುವಂತ ಆಸಕ್ತಿ, ಇವೆಲ್ಲ ಮಂಗಳ 4ನೇ ಮನೆಗೆ ಬಂದಾಗ, ಯಾಕಂದ್ರೆ 4ನೇ ಮನೆ ಅಧಿಪತಿನೇ ಆಗಿರೋದ್ರಿಂದ ಸಿಂಹ ರಾಶಿಯವರಿಗೆ ಇವೆಲ್ಲ ಆಸೆ ಆಕಾಂಕ್ಷೆಗಳು ಉತ್ಪತ್ತಿ ಆಗುತ್ತೆ ಈ ವಾರ. ಸಿಂಹ ರಾಶಿಗೆ ಮಂಗಳ ಗ್ರಹ ಎಷ್ಟನೇ ಮನೆ ನೋಡ್ತಾನೆ? 10ನೇ ಮನೆಯನ್ನ ನೋಡ್ತಾನೆ. ಮಂಗಳ ಗ್ರಹ 10ನೇ ಮನೆ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸ್ಬೋದು ಫೈರ್ ಡಿಪಾರ್ಟ್ಮೆಂಟ್, ಮಿಲಿಟರಿ, ಪ್ಯಾರಾಮಿಲಿಟರಿ, ಅಗ್ನಿಶಾಮಕ ದಳ, ಪ್ರೊಟೆಕ್ಷನ್ ಅಂತಹ ಉದ್ಯೋಗಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಪ್ರಮೋಷನ್ ಆಗುವಂತ ಸಾಧ್ಯತೆಗಳು. ಯಾಕಂದ್ರೆ 11ನೇ ಮನೆಯನ್ನು ನೋಡ್ತಾನೆ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಪೂರ್ಣ ಮಾಡ್ಕೊಳ್ಬೇಕು ಅಂತ ನೀವು ಪ್ರಯತ್ನವನ್ನ ಮಾಡೋದಕ್ಕೆ ಮಂಗಳ ಗ್ರಹ ಶಕ್ತಿಯನ್ನ ತುಂಬುತ್ತಾನೆ. ಅದರಲ್ಲೂ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಂದಾಗ ಇವೆಲ್ಲ ಬರುತ್ತೆ. ಪೊಲೀಸ್ ಇರ್ಬೋದು, ದಸ್ತು ಅಂತೆಲ್ಲ ಮಾಡ್ತಾರಲ್ಲ, ಪ್ರೊಟೆಕ್ಷನ್, ಒಂದು ಪ್ಲೇಸ್ ನ ಪ್ರೊಟೆಕ್ಟ್ ಮಾಡೋದು. ಅಂತಹ ಸ್ಥಾನಮಾನದಲ್ಲಿದ್ರೆ ನಿಮಗೆ ಒಳ್ಳೆ ಅನುಕೂಲಗಳು ಆಗುತ್ತೆ. ತಾಯಿಗೆ ಕೋಪ ಜಾಸ್ತಿ ಇರುತ್ತೆ, ತಾಯಿ ಜೊತೆ ಕಲಹವನ್ನ ಮಾಡ್ಕೋಬೇಡಿ. ಮತ್ತೆ ವಾಹನಗಳ ಅಪಘಾತಗಳಾಗುವಂಥದ್ದು ಇರುತ್ತೆ, ಆ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸಿ. ಈಗ ಸಿಂಹ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಬೇಸರ, ಧನ ನಷ್ಟ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿ ಗರ್ಭವತಿಯಾಗಿದ್ದರೆ ಗರ್ಭಪಾತವಾಗುವ ಸಾಧ್ಯತೆ, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಹಿರಿಯರಿಂದ ಉತ್ತಮವಾದ ಹೆಸರನ್ನ ಗಳಿಸ್ತೀರಿ. ಹತ್ತಿರ ಫಲದಾಯಕ ಪ್ರಯಾಣಗಳನ್ನು ಕೂಡ ನೀವು ಮಾಡ್ತೀರಾ. ಸಿಂಹ ರಾಶಿ ಜಾತಕರು ವಾರದ ಕೊನೆ 5 ದಿನ ಸೂಪರ್ ಆಗಿದೆ. ಹತ್ತಿರ ಫಲದಾಯಕ ಪ್ರಯಾಣ ಎಲ್ಲ, ಶಾರ್ಟ್ ಜರ್ನೀಸ್ ಎಲ್ಲ ಮಾಡ್ತೀರಿ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಈ ವಾರ ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ, ಸಿಂಹ ರಾಶಿ ಜಾತಕರು ಶಿವನ ದೇವಸ್ಥಾನಕ್ಕೆ ದೀಪವನ್ನ ದಾನ ಕೊಡ್ಬೇಕು. ದೀಪ, ಯಾವ ದೀಪ ಅಂದಾಗ, ನಿಮ್ ಕೈ ಸಾಧ್ಯ ಆದ್ರೆ ಬೆಳ್ಳಿ ದೀಪ, ನನಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ಕಾಪರಾದ್ರೂ ಕೊಡ್ಬೋದು, ಪಂಚಲೋಹದಾರು ದೀಪವನ್ನ ದಾನ ಮಾಡ್ಬೋದು. ನಿಮ್ಮ ಶಕ್ತಿ ಅನುಸಾರ ನೀವು ಶಿವನ ದೇವಸ್ಥಾನಕ್ಕೆ ದಾನ ಮಾಡಿ. ಶಿವನ ಹೆಸರಿನಲ್ಲಿ ಮನೆಯಲ್ಲಿ ದೀಪವನ್ನ ಹಚ್ಚಿ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ, ಶಿವ ಪಾರಾಯಣವನ್ನ ಮಾಡಿ. ಆಗ ಸಿಂಹ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿ, ಇಲ್ಲ ರುದ್ರವನ್ನಾದ್ರೂ ಕೇಳಿ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಈಗ ನಾನು ಮೇಷ ರಾಶಿಯಿಂದ ಸಿಂಹ ರಾಶಿಯವರೆಗೂ ಭವಿಷ್ಯವನ್ನು ಹೇಳಿದ್ದೀನಿ. ಈಗ ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ 27/10/2025ರಿಂದ 2 ನವೆಂಬರ್ 2025ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಮಂಗಳ ಗ್ರಹ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮಂಗಳ ರಾಶಿ ಪರಿವರ್ತನೆ ಕೂಡ ಆಗ್ತಾ ಇರೋದ್ರಿಂದ ತೃತೀಯ ಭಾವ ಅಂದ್ರೆ ಪರಾಕ್ರಮ ಭಾವ. ತನ್ನ ಸ್ವಕ್ಷೇತ್ರದಲ್ಲಿ ಮಂಗಳ ಸಂಚಾರ ಆಗ್ಬೇಕಾದ್ರೆ ಕನ್ಯಾ ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ. ನಿಮ್ಮ ಚಿಕ್ಕ ಸಹೋದರ ಅಥವಾ ಸಹೋದರಿ ಇದ್ರೆ ಅವರ ಮೇಲೆ ಆತ್ಮೀಯತೆ, ಪ್ರೀತಿ ಹೆಚ್ಚಾಗುತ್ತೆ. ನಿಮ್ಮ ಕಮ್ಯುನಿಕೇಶನ್ ಬಹಳ ಉತ್ತಮವಾಗಿರುತ್ತೆ. ಫಿಸಿಕಲಿ ಪವರ್ಫುಲ್ ಆಗಿರ್ತೀರಾ ಮತ್ತು ಮೆಂಟಲಿ ಕೂಡ ನೀವು ಪವರ್ಫುಲ್ ಆಗಿರ್ತೀರಾ ಕನ್ಯಾ ರಾಶಿ ಜಾತಕರು. ಮತ್ತೆ ಕೆಲವರು ಜಿಮ್ ಮಾಡ್ತೀರಾ, ಶೋಲ್ಡರ್ ಅಗ್ಲ ಮಾಡ್ಕೋಬೇಕು, ಪೈಲ್ವಾನ್ ತರ ಇರಬೇಕು, ಆ ತರ ಎಲ್ಲ ಕೆಲವರು ಆಸಕ್ತಿ ಇರುತ್ತೆ ಅಂತವರೆಲ್ಲ ಮಾಡ್ತಾ ಇರ್ತೀರಿ. ಅದೆಲ್ಲ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಕೊಂತೀರಿ, 6 ಪ್ಯಾಕ್ ಮಾಡ್ಕೊಂತಿರೋ, 7 ಪ್ಯಾಕ್ ಮಾಡ್ಕೊಂತಿರೋ ನಿಮ್ಗೆ ಗೊತ್ತು. ಶಾರ್ಟ್ ಜರ್ನೀಸ್ಗಳಲ್ಲಿ ಸಕ್ಸಸ್ ಆಗ್ತೀರಿ. ಯಾರ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಇದ್ದೀರಿ ಅದರಲ್ಲೆಲ್ಲ ಸಫಲತೆ ಅನ್ನೋದು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಮಂಗಳ ಗ್ರಹ ನಿಮ್ಮ ಭಾಗ್ಯ ಭಾವವನ್ನ ನೋಡ್ತಾ ಇರೋದ್ರಿಂದ ಈಗ
ನಮ್ಮ ಹಣೆ ಬರವನ್ನ ನಾವೇ ಬರ್ಕೋಬೇಕು. ದೇವ್ರು ನಮ್ಮ ಕೈ ಪೆನ್ ಕೊಟ್ಬಿಟ್ಟಿದ್ದಾನೆ. ನಮ್ಮ ಹಣೆ ಬರ ನಾವು ಹೇಗೆ ಬರ್ಕೋಬೇಕು? ಒಳ್ಳೆ ಕರ್ಮಗಳಿಂದ, ಒಳ್ಳೆ ಆಲೋಚನೆಗಳಿಂದ, ಒಳ್ಳೆ ಸಂಕಲ್ಪಗಳಿಂದ. ಮಂಗಳ ಗ್ರಹ 9ನೇ ಮನೆ ನೋಡೋದ್ರಿಂದ 9ನೇ ಮನೆ ಅಂದ್ರೆ ನಮ್ಮ ಅದೃಷ್ಟ. ನಮ್ಮ ಅದೃಷ್ಟವನ್ನ ನಾವೇ ರೂಪಿಸ್ಕೋಬೇಕು. ಒಳ್ಳೆ ಕರ್ಮ ಅಂದ್ರೆ ಏನು? ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಯಾರಿಗೂ ಕೂಡ ಮನಸ್ಸಿಗೆ ನೋವು ಕೊಡದೇ ಇರುವಂಥದ್ದು, ಪುಣ್ಯ ಕರ್ಮಗಳನ್ನ ಮಾಡ್ಕೊಳ್ಳೋದು. ಅದ್ರ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ಎಂತಹ ಬೀಜವನ್ನ ನಾವು ಹಾಕ್ತೀವೋ ಅಂತಹ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಮನೋಭಾವನೆ ನಮಗೆ ಬಂದು, ಯಾಕಂದ್ರೆ ಕುಜ 9ನೇ ಮನೆ ಭಾಗ್ಯ ಮಾಡ್ಕೋ. ಜ್ಯೋತಿಷದಲ್ಲಿ 3 ಕರ್ಮಗಳು: ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ಮುಂದೆ ಪುಣ್ಯವನ್ನ ಮಾಡ್ಕೊಂಡಾಗ ಈ ಪಾಪಗಳು ಕಮ್ಮಿ ಆಗೋದಕ್ಕೆ ಏನ್ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಯನ್ನ ಮಂಗಳ 9ನೇ ಮನೆ ನೋಡ್ಬೇಕಾದ್ರೆ ಕೊಡ್ತಾನೆ. ನಿಮ್ಮ ಭಾಗ್ಯವನ್ನ ನೀವು ಚೆನ್ನಾಗಿ ಮಾಡ್ಕೊಂಡಾಗ, ದಶಮ ಭಾವ ನಿಮ್ಮ ಕರ್ಮ ಶ್ರೇಷ್ಠವಾದಾಗ ಉತ್ತಮವಾದ ಕೆಲಸ ಅನ್ನೋದು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಆಗ ಕನ್ಯಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ, ಕನ್ಯಾ ರಾಶಿಯವರಿಗೆ ವಾರದ ಮೊದಲು 4 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು, ವಾಹನಗಳಿಂದ ನಿಮಗೆ ತೊಂದರೆಗಳಾಗ್ಬೋದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗ್ಬೋದು, ಕೆಳಗೆ ಬೀಳುವಂತಹ ಭಯ ಉಂಟಾಗ್ಬೋದು, ಮಲಗಿದ್ರೆ ನಿದ್ದೆ ಬರಲ್ಲ, ಎದ್ರೆ ನಿದ್ದೆ ಬರುತ್ತೆ, ಅಥವಾ ಯಾರೋ ಫೋನ್ ಮಾಡಿ ನಿಮ್ಮ ನಿದ್ರೆಯನ್ನ ಕೆಡಿಸಿ ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಇದೆ. ಕನ್ಯಾ ರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ, ಧನ ಲಾಭ ಆಗುತ್ತೆ, ವ್ಯಾಧಿಗಳನ್ನು ಕೂಡ ನೀವು ನಿವಾರಣೆ ಮಾಡ್ತೀರಿ. ಕನ್ಯಾ ರಾಶಿ ಜಾತಕರು ನೋಡಿ, ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನನ್ನ ವಿಡಿಯೋ ಕಟ್ ಆಗಲ್ಲ, ಕಂಟಿನ್ಯೂಷನ್ ಆಗಿ ಮೇಷರಾಶಿಯಿಂದ ಮೀನರಾಶಿಯವ್ರಿಗೆ ಹೇಳ್ಬೇಕಾದ್ರೆ ಒಂದೇ ಸಮ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಕುಡಿಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ವಾರದ ಕೊನೆ 3 ದಿನ ಟೈಮು ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು? ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು. ಗಾಯತ್ರಿ ಜಪವನ್ನ ಯಾರು ಅರ್ಹರಿದ್ದೀರಿ ಅಂತವರು ಗಾಯತ್ರಿ ಜಪವನ್ನ ಮಿಸ್ ಮಾಡದೆ ಮಾಡಬೇಕಾಗತ್ತೆ. ಸೂರ್ಯ ಉದಯ ಅಥವಾ ಸಂಧ್ಯಾ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದನ್ನ ಕನ್ಯಾ ರಾಶಿ ಜಾತಕರು ಮರಿಬಾರದು. ಕನ್ಯಾ ರಾಶಿ ಜಾತಕರು 3ನೇ ಮನೆಯಲ್ಲಿ ಬುಧ ಮಂಗಳನ ಜೊತೆಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇರೋದ್ರಿಂದ ಓಂ ನಮೋ ಭಗವತೆ ವಾಸುದೇವಾಯ, ಓಂ ಗೋವಿಂದಾಯ ನಮಃ ಮಂತ್ರವನ್ನ ಜಪ ಮಾಡಬೇಕು. ವಿಷ್ಣು ದೇವಸ್ಥಾನದ ದರ್ಶನವನ್ನ ಮಾಡಬೇಕು. ಸಾಧ್ಯವಾದ ತಿರುಪತಿ ಬಾಲಾಜಿಯನ್ನ ದರ್ಶನವನ್ನ ಮಾಡಿ. ಇನ್ನ ಪ್ರಿಯ ವೀಕ್ಷಕರೇ, ಪರಿಹಾರ ಕೂಡ ತಿಳಿಸಿದ್ದೀನಿ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ 27/10/2025ರಿಂದ 2 ನವೆಂಬರ್ 2025 ಗ್ರಹಗಳಿಂದ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ, ನಿಮ್ಮ ಮೇಲೇನು ಪ್ರಭಾವ ಬೀರುತ್ತೆ, ಈ ಎಲ್ಲ ವಿಷಯವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ತುಲಾ ರಾಶಿ ಈಗಾಗಲೇ ಕನ್ಯಾ ರಾಶಿಯವರೆಗೂ ತಿಳಿಸಿದ್ದೀನಿ. ಈಗ ತುಲಾ ರಾಶಿಯವರಿಗೆ ಹೇಗಿದೆ? ತುಲಾ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಮಂಗಳ ಗ್ರಹ ವೃಷಿಕ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ. ಕೋಪ ಕಮ್ಮಿ ಆಗುತ್ತಾ? ಒಳಗಡೆ ಕೋಪ ಕಮ್ಮಿ ಆದ್ರೂ ನಿಮ್ಮ ಮಾತಿನಲ್ಲಿ ಕೋಪ ಕಮ್ಮಿ ಆಗಲ್ಲ. ತುಂಬಾ ಕಮಾಂಡಿಂಗ್ ಆಗಿ ಮಾತಾಡ್ಬೇಡಿ, ಯಾರಿಗೂ ಮನಸ್ಸು ನೋಯಿಸುವಂತೆ ಮಾತಾಡ್ಬೇಡಿ. ಈ ವಾರ ಗ್ರಹಗತಿಗಳು ಆತರ ಇದೆ. ಮನೆಯಲ್ಲಿ ಕಲಹಗಳು ಯಾಕಾಗುತ್ತೆ? ಮತ್ತೊಬ್ಬರಿಂದ ಅಂತ ನಾವು ಅನ್ಕೊಂತೀವಿ. ಒಂದೊಂದ್ಸಲ ನಮ್ಮ ಮಾತಿಂದಲೇ ನಮ್ಮನೆ ಕಲಹಗಳಾಗಕ್ಕೆ ಸಾಧ್ಯ ಆಗಿರುತ್ತೆ. ಮಂಗಳ ಗ್ರಹ ಅಷ್ಟಮ ಭಾವ ಮತ್ತು ಭಾಗ್ಯ ಭಾವವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಆಯುಷ್ಗೆ ಕಂಟಕಗಳಿರುತ್ತೆ. ವಾಹನ ಚಾಲಕರು ಬಹಳ ಎಚ್ಚರ. 2ನೇ ಮನೆ ಅಂದ್ರೆ ಧನಭಾವ.
ಧನ ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣನೇ ಬಹಳ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣದ ವಿಚಾರದಲ್ಲಿ ಬಹಳ ಎಚ್ಚರವನ್ನ ವಹಿಸಿ. ಫ್ಯಾಮಿಲಿ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫ್ಯಾಮಿಲಿನಲ್ಲಿ, ಕುಟುಂಬದಲ್ಲಿ ಕಲಹಗಳಾಗದಂತೆ ಡೊಮ್ಯಾಸ್ಟಿಕ್ ಕಂಫರ್ಟ್ಸ್, ಮನೆ ಹೇಗೆ ಇದ್ರೆ ಹೇಗೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ENT ಡಾಕ್ಟರ್ಗಳು, ಮುಖ ಸೌಂದರ್ಯವನ್ನ ಮಾಡುವ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಗಳು ಬಹಳ ಎಚ್ಚರ. ಮುಖದಲ್ಲಿ ಕಳೆ ಕಮ್ಮಿ ಆಗ್ಬೋದು ತುಲಾ ರಾಶಿಯವರಿಗೆ. ನಾವು ತಿನ್ನುವಂತ ಆಹಾರ ತುಂಬಾ ಖಾರನು ತಿನ್ನಬಾರ್ದು, ತುಂಬಾ ಬಿಸಿ ಬಿಸಿನೂ ತಿನ್ನಬಾರ್ದು. ಮೀಡಿಯಂ ಆಗಿ ಎಲ್ಲಾ ಆಹಾರವನ್ನು ಮತ್ತು ಸ್ಥಳೀಯ ಆಹಾರವನ್ನು ತುಲಾ ರಾಶಿ ಜಾತಕರು ಈ ವಾರ ಸ್ವೀಕಾರ ಮಾಡಬೇಕಾಗುತ್ತೆ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ವಸ್ತ್ರ, ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಯೋಗ ಇರಬೇಕು. ಕೆಲವೊಂದು ಒಳ್ಳೆ ಬಟ್ಟೆ ಇದ್ರು ಒಳ್ಳೆ ಬಟ್ಟೆ ಹಾಕೊಳ್ಳಲ್ಲ. ಇನ್ನು ಕೆಲವರು ಹಣ ಖರ್ಚು ಮಾಡಿ 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 ಬಟ್ಟೆಗಳಿಗೆ ಹಣ ಖರ್ಚು ಮಾಡ್ತಿರ್ತಾರೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಆಗುತ್ತೆ. ಹತ್ತಿರ ಪ್ರಯಾಣಗಳಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ತುಲಾ ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ ಕೊನೆ 4 ದಿನ ಸ್ವಲ್ಪ ಭಯವನ್ನ ಗೆಲ್ಲಬೇಕು. ಭಯಮೇವಸ್ತಿ ಶತ್ರುಹು. ಭಯ ಅನ್ನೋದೇ ಒಂದು ಶತ್ರು. ನಾವು ಧೈರ್ಯವಾಗಿರ್ಬೇಕು. ಧನ ನಷ್ಟ ಆಗ್ಬೋದು, ಮಾನಸಿಕ ಹಿಂಸೆಗಳಾಗ್ಬೋದು, ನೀವು ಮಾಡಿದಂತ ಎಲ್ಲಾ ಪ್ರಯತ್ನಗಳಲ್ಲಿ ಸೋಲು ಉಂಟಾಗುವಂಥದ್ದು, ನಿದ್ರಾಭಂಗ ಉಂಟಾಗುವಂತಹ ಸಾಧ್ಯತೆಗಳಿದೆ. ತುಲಾ ರಾಶಿ ಜಾತಕರು ವಾರದ ಕೊನೆ 4 ದಿನ ಜಾಗ್ರತೆಯನ್ನ ವಹಿಸಿ. ಹಾಗಾದ್ರೆ ತುಲಾ ರಾಶಿ ಜಾತಕರು ಶುಭ ಫಲಗಳು ನಿಮ್ಗೆ ಪ್ರಾಪ್ತಿಯಾಗಬೇಕು, ನೆಗೆಟಿವ್ ಎಫೆಕ್ಟ್ ಆಗ್ಬಾರ್ದು ಅಂದಾಗ ಭಗವಂತ ಶಿವನನ್ನ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಈ ವಾರ ಮರಿಬೇಡಿ ತುಲಾ ರಾಶಿ ಜಾತಕರು. ಈಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ 7 ರಾಶಿಗಳು ಆಯ್ತು. ಈಗ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈಗ ನಿಮ್ಮ ಜನ್ಮರಾಶ್ಯಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಎಷ್ಟನೇ ತಾರೀಕು? 27/10/2025 ತುಲಾ ರಾಶಿಯಲ್ಲಿರುವಂತಹ ಮಂಗಳ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ. ಸಂಚಾರ ಆಗಿದ ತಕ್ಷಣನೇ ವೃಶ್ಚಿಕ ರಾಶಿಯವರಿಗೆ ವಿಜಯ, ಗೆಲ್ಲಬೇಕು, ಕೋಪ, ನಾನು ಅನ್ನುವಂತಹ ಅಹಂಕಾರ ಬೇಡ, ಅತಿ ದುಡುಕುತನ ಬೇಡ, ನಾನು ಮಾಡ್ಬಿಡ್ತೀನಿ, ನುಗ್ಬಿಡ್ತೀನಿ ಅನ್ನುವಂತಹ ಮನೋಭಾವನೆ ಬಂದ್ಬಿಡುತ್ತೆ. ಯಾಕಂದ್ರೆ ವೃಶ್ಚಿಕ ರಾಶಿಗೆ ಕುಜ ಬಂದ್ಬಿಡ್ತಾನೆ. ಕೋಪ ಕೂಡ ಜಾಸ್ತಿ ಆಗುತ್ತೆ, ತಾಯಿಗೂ ಕೋಪ ಜಾಸ್ತಿ ಆಗುತ್ತೆ, ನಿಮಗೇನೋ ಒಂಥರ ಸಿಡುಕು ಸ್ವಭಾವ ಬಂದ್ಬಿಡುತ್ತೆ. ಆಮೇಲೆ ಏನೋ ಒಂಥರ ನೀರ್ ನೋಡಿದ ತಕ್ಷಣ ಒಂಥರ ಅಲರ್ಜಿ ಆಗುತ್ತೆ. ಯಾಕಂದ್ರೆ ಜಲರಾಶಿಗೆ ಮಂಗಳ ಬಂದಾಗ ನಿಮಗೆ ನೀರ್ ನೋಡಿದ ತಕ್ಷಣ ಇರಿಟೇಷನ್ ಕೆಲವರಿಗೆ. ಇದೆಲ್ಲದರಿಂದ ಬಹಳ ಎಚ್ಚರವಾಗಿರ್ಬೇಕು. ಇನ್ನು ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ಭಾವವನ್ನು ನೋಡ್ತಾನೆ, ಅಷ್ಟಮ ಭಾವವನ್ನು ನೋಡ್ತಾನೆ. ಸಂಗಾತಿಯ ಮೇಲೆ ಸುಮ್ನೆ ಕೋಪ ಬರೋದು, ಸುಮ್ನೆ ಕಲಹಗಳು ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಸಂಗಾತಿಯ ಕುಟುಂಬದವರ ಮೇಲೆ ಬೇಸರ. ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬದವ್ರನ್ನ ಬೇಕು ಅಂತ ಇರೋದು, ನೀವು ಪುರುಷ ಜಾತಕರಾಗಿದ್ರೆ ಪತ್ನಿಯ ಕುಟುಂಬದವರು ಬೈಕೊಂತ ಇರೋದು, ಅದೆಲ್ಲ ಮಾಡಬಾರದು. ಎಚ್ಚರವಾಗಿರ್ಬೇಕು ವೃಶ್ಚಿಕ ರಾಶಿ ಜಾತಕರು. ಕೋಪವನ್ನು ಕೂಡ ಮಾಡ್ಕೋಬಾರದು. ಫೈನಾನ್ಷಿಯಲ್ ವಿಚಾರದಲ್ಲಿ ಅಯ್ಯೋ ನಿಮ್ಮ ಮನೆಯವ್ರು ಏನ್ ಕೊಟ್ಟಿದ್ದಾರೆ ನನಗೆ ಅಂತ ಆ ತರ ಮಾತು ಕೆಲವರು ಸ್ಟಾರ್ಟ್ ಮಾಡ್ತೀರಾ, ಆ ತರ ಎಲ್ಲ ಮಾಡಬೇಡಿ. ಕುಜ ಶನಿಯನ್ನ ನೋಡೋದ್ರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆಗಳನ್ನ ಅನುಭವಿಸ್ತೀರ ವೃಶ್ಚಿಕ ರಾಶಿ ಜಾತಕರು. ಮಕ್ಕಳಿದ್ರೆ ಮಕ್ಕಳ ಜೊತೆ ಕಲಹ, ಪ್ರೀತಿ ಮಾಡ್ತಾ ಇದ್ರೆ ಪ್ರೀತಿ ಮಾಡೋರ ಜೊತೆ ಕಲಹಗಳು, ವೃತ್ತಿ ವಿಚಾರದಲ್ಲಿ ದುಃಖ, ಎಲ್ಲಾದ್ರೂ ಹಣ ಹೂಡಿಕೆ ಮಾಡಿದ್ರೆ ಅಲ್ಲಿ ಹಣ ಕಳ್ಕೊಳ್ಳುವಂತ ಸಾಧ್ಯತೆಗಳಿದೆ, ಎಚ್ಚರ. ಹಾಗೆ ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ
ಶತ್ರುಗಳಿಂದ ಅಪಮಾನ ಆಗುವಂಥದ್ದು, ಗೌರವ ನಷ್ಟ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು ಅಲ್ವಾ. ಈಗ ಗೌರವ ನಷ್ಟ ಆದ್ರೂ ಪರವಾಗಿಲ್ಲ, ಧನ ನಷ್ಟ ಆಗ್ಬಾರ್ದು ಅನ್ನುವಂತಹ ಕಾಲ ಇದು. ಯಾಕಂದ್ರೆ ಎಲ್ಲಾದ್ರೂ ದುಡ್ಡು ಬೇಕು. ಅದಕ್ಕೆ ಜಾಗ್ರತೆ ವಹಿಸಿ. ಹಣವನ್ನು ಎಲ್ಲೆಲ್ಲಿ ಖರ್ಚು ಮಾಡ್ತಿದ್ದೀನಿ ಅಂತ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿದೆ, ಹೆಸರುವಾಸಿ ಆಗ್ಬಿಡ್ತೀರಿ, ಧನಲಾಭ ಆಗ್ಬಿಡುತ್ತೆ, ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ, ಧೈರ್ಯ ಹೆಚ್ಚಾಗ್ಬಿಡುತ್ತೆ. ಧೈರ್ಯ ವಸತೆ ಲಕ್ಷ್ಮೀ. ಐ ಕ್ಯಾನ್ ಡೂ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತಹ ಶಕ್ತಿ ನಿಮ್ಗೆ ಹೆಚ್ಚಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರವನ್ನ ವಹಿಸಬೇಕು. ಸ್ಥಿರವಿರಲ್ಲ ಮನಸ್ಸು, ಎದೆಯಲ್ಲಿ ಏನೋ ಒಂಥರ ತೊಂದರೆ. ನಿಮ್ಮ ತಾಯಿ ಇದ್ರೆ ಅಥವಾ ತಾಯಿಯ ಜೊತೆಯಲ್ಲಿ ನೀವಿದ್ರೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಈ 5 ದಿನ ಎಚ್ಚರ, ಸೋಮವಾರ, ಮಂಗಳವಾರ, ಮತ್ತೆ ವಾರದ ಕೊನೆ 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ವೃಷಿಕ ರಾಶಿ ಜಾತಕರು ಈ ವಾರ ಏನ್ ಮಾಡ್ಬೇಕು? ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ, ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ. ಶಿವನನ್ನ ಓಂ ಅವ್ಯಕ್ತಾಯ ನಮಃ. ಶಿವ ಕಣ್ಣ ಕಾಣಿಸ್ತಾನ? ಕಾಣಲ್ಲ. ಗಾಳಿ ಕಾಣಿಸುತ್ತಾ? ಕಾಣಿಸಲ್ಲ. ಆದ್ರೆ ಶಿವ ಇದಾನೇ ಅನ್ನುವಂತಹ ಒಂದು ಅನುಭವ ಆಗುತ್ತೆ. ಆದ್ರಿಂದ ಈ ನಾನು ಹೇಳಿದಂತ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿಸಿದ್ರು ಕೂಡ ನಿಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ನಾನು ಒಟ್ಟು 7 ರಾಶಿಗಳ ಭವಿಷ್ಯ, 8 ರಾಶಿಗಳಾಯ್ತು. ಈಗ ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ 27/10/2025ರಿಂದ 2/11/2025ವರೆಗೂ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಈಗ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ, ವ್ಯಯ ಅಂದ್ರೇನು? ಎಕ್ಸ್ಪೆನ್ಸಸ್. ಮಂಗಳ ಗ್ರಹ ಪ್ರವೇಶ ಆಗ್ಬಿಟ್ಟ. 12ನೇ ಮನೆ, ಉದ್ವೇಗ ಜಾಸ್ತಿ ಆಗುವಂಥದ್ದು, ಆಸೆ ಆಕಾಂಕ್ಷೆಗಳು ಹೆಚ್ಚಾಗುವಂಥದ್ದು. 12ನೇ ಮನೆ ಎಂದಾಗ ಪ್ಲೆಜರ್ ಅಂತೀವಿ, ಪ್ರಣಯ ಸಂಬಂಧಪಟ್ಟಂತಹ ಸುಖ, ಅದೆಲ್ಲ ಆಸಕ್ತಿ ಜಾಸ್ತಿ. ಇನ್ನು ಕೆಲವರಿಗೆ ಸ್ಪಿರಿಚುಯಾಲಿಟಿ ಇದ್ರೆ ತುಂಬಾ ಸ್ಪಿರಿಚುಯಾಲಿಟಿ ಹೆಚ್ಚಾಗುವಂಥದ್ದು, ತುಂಬಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ನುವಂತಹ ಆಸಕ್ತಿ. 12ನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ ಆದಾಗ, ಅದು 12ನೇ ಮನೆ ತನ್ನ ಸ್ವಂತ ಕ್ಷೇತ್ರದ ಸಂಚಾರ ಆದಾಗ ಗುಪ್ತ ಶತ್ರುಗಳು ಯಾರು, ಅವ್ರನ್ನ ಹೇಗೆ ಸದೆ ಬೆಳಿಬೇಕು ಅನ್ನುವಂತಹ ಯೋಚನೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 12ನೇ ಮನೆ ಅಂದಾಗ ಇಂಟಿಮೆಸಿ, ಅಲ್ಲಿ ತೃಪ್ತಿ ಆಗದೆ ಇರುವಂಥದ್ದು. ಪುರುಷರಾಗಿದ್ರೆ ಪತ್ನಿಯಿಂದ ತೃಪ್ತಿಯಾಗಲ್ಲ, ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ತೃಪ್ತಿಯಾಗಲ್ಲ, ಆಗ ಒಂಟಿತನವನ್ನ ಅನುಭವಿಸ್ಬೇಕಾಗುತ್ತೆ. 12ನೇ ಮನೆಯಲ್ಲಿ ಮಂಗಳ ಸಂಚಾರ ಆಗ್ಬಿಟ್ಟಿದೆ. ನಾವು ಧನಸ್ಸು ರಾಶಿಯವರಿಗೆ ಕುಜ 6ನೇ ಮನೆಯನ್ನು ನೋಡ್ತಾನೆ ಮತ್ತು 7ನೇ ಮನೆಯನ್ನು ನೋಡ್ತಾನೆ. ಅವಾಗ ವಿವಾಹ ಆಗಿದ್ದರೆ ಗುರುಬಲ ಇಲ್ಲ ಧನಸ್ಸು ರಾಶಿಯವರಿಗೆ. ಈಗ ಗುರು ಡಿಸೆಂಬರ್ ವರೆಗೂ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲೂ ಬಹಳ ಎಚ್ಚರವಾಗಿರ್ಬೇಕು. ಅಲ್ಲಿ ಕಲಹಗಳಾಗದೇ ಇರೋ ತರ ನೀವು ನೋಡ್ಕೋಬೇಕು. ಮಂಗಳ ನೋಡೋದ್ರಿಂದ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ರೋಗೋತ್ಪತ್ತಿ, 6ನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು. ಮನಸ್ತಾಪಗಳಾಗ್ಬೋದು, ಶೋಕಗಳು ಬರ್ಬೋದು, ದುಃಖ ಆಗ್ಬೋದು. ಇವೆಲ್ಲದ್ರಿಂದ ನೀವು ಹುಷಾರಾಗಿರ್ಬೇಕು ಧನಸ್ಸು ರಾಶಿ ಜಾತಕರು. ಈ ವಾರದಲ್ಲಿ ಹಂಗಾರೆ ಧನಸ್ಸು ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ ಧನಸ್ಸು ರಾಶಿಯವರು ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ನಿಮಗೆ ಸನ್ಮಾನಗಳಾಗುವ ಸಾಧ್ಯತೆ, ಒಡವೆಗಳು ಕಾಣಿಕೆಗಳು ನಿಮಗೆ ಸಿಗುವಂತಹ ಸಾಧ್ಯತೆ, ಎಲ್ಲಾ ರೀತಿಯ ಅನುಕೂಲಗಳನ್ನ ನೀವು ನೋಡ್ತೀರಿ ಧನುಸು ರಾಶಿ ಜಾತಕರು ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಕೆಲವ್ರಿಗೆ ಗೌರವದ ಬಗ್ಗೆ ಆಸಕ್ತಿ ಇರೋರಿಗೆ ಗೌರವ ನಷ್ಟ ಆಗ್ಬೋದು. ಇನ್ನು ಧನದ ವಿಚಾರದಲ್ಲಿ ಧನ ನಷ್ಟ ಆಗ್ಬೋದು. ಇನ್ನು ಕುಟುಂಬದಲ್ಲಿ ದುಃಖ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 3 ದಿನ ಮತ್ತೆ ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ.
ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯವಾಗಿರ್ತೀರಿ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಏನ್ ಬೇಕಾದ್ರೂ ನೀವು ಸಾಧನೆ ಮಾಡ್ಬೋದು. ಧನ ಲಾಭ ಆಗುತ್ತೆ. ದುಡ್ಡು ಬೇಕಲ್ಲ, ದುಡ್ಡು ಬರುತ್ತೆ, ನಷ್ಟನೂ ಆಗುತ್ತೆ, ಬರ್ತಾ ಇರುತ್ತೆ. ಯಾವಾಗ ಬರೋ ದುಡ್ಡು? ವಾರದ ಕೊನೆ 3 ದಿನ. ನೀವೇನೇನ್ ಪ್ರಯಾಣಗಳು ಮಾಡ್ತೀರಿ, ಏನು ಪ್ರಯಾಣ ಮಾಡಿದ್ರು ಅದರಲ್ಲಿ ಲಾಭವನ್ನ ಕಂಡ್ಕೊಂತೀರಿ. ಹಂಗಾರೆ ಧನಸು ರಾಶಿಯವ್ರಿಗೆ ಈ ವಾರ ಎಷ್ಟು ದಿನ ಶುಭ ಕಾಲ? 5 ದಿನ. ಯಾವ ವಾರ? ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಒಟ್ಟು 5 ದಿನ ನಿಮಗೆ ಟೈಮು ಚೆನ್ನಾಗಿರುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ಅಂದ್ರೆ ನೀವೆಲ್ಲ ಏನ್ ಮಾಡ್ಬೇಕು? ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ, ವಿಭೂತಿ ಅಭಿಷೇಕ, ವಿಭೂತಿಯಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಪೂಜೆ ಮಾಡೋದನ್ನ ಮರಿಬಾರ್ದು. ಸರ್ವಶಕ್ತಿವಂತ ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ, ಗುರುಬಲ ಇಲ್ಲದೆ ಇರೋದ್ರಿಂದ ಅಶ್ವತ್ ಕಟ್ಟೆಯನ್ನ 21 ಸಲ ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯೋದಯ ಸಮಯ 21 ಸಲ ನಮಸ್ಕಾರ ಪ್ರದಕ್ಷಿಣೆಯನ್ನ ನೀವು ಮಾಡೋದನ್ನ ಧನಸ್ಸು ರಾಶಿ ಜಾತಕರು ಮರಿಬಾರದು. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಈಗ ಒಟ್ಟು 9 ರಾಶಿಗಳಾಯ್ತು. ಇನ್ನ ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮಕರ ರಾಶಿಯವರಿಗೆ ಮಂಗಳ ಗ್ರಹ ಲಾಭಾಧಿಪತಿ, ಚತುರ್ಥಾಧಿಪತಿ. ಮಕರ ರಾಶಿಯವರಿಗೆ ಆಲ್ರೆಡಿ ಗುರುಬಲ ಬೇರೆ ಇರೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಯಾಕೆಂದ್ರೆ ಆಯಾ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಬರೀ ಲಾಭವೇ ಲಾಭ. ಯಾವ್ದ್ರಿಂದ ಲಾಭ? ರಿಯಲ್ ಎಸ್ಟೇಟ್ ಇಂದ ಲಾಭ, ತಾಯಿಯಿಂದ ಲಾಭ, ವಾಹನಗಳಿಂದ ಲಾಭ, ನಿಮಗೆ ಅಣ್ಣ ಅಥವಾ ಅಕ್ಕ ಇದ್ರೆ ಎಲ್ಡರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್ ಇಂದನೂ ಕೂಡ ನಿಮಗೆ ಲಾಭ, ಸೊಸೆ ಮತ್ತು ಅಳಿಯನಿಂದನೂ ಕೂಡ ನಿಮಗೆ ಲಾಭ, ಸ್ನೇಹಿತರಿಂದನೂ ಕೂಡ ನಿಮಗೆ ಲಾಭ. ನೋಡಿ, ಈ ವಾರ ಬರೀ ಲಾಭನೇ ನೋಡ್ತಾ ಇರ್ತೀರ. ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಮಾಡ್ಬೇಕಾದ್ರೆ ಸ್ಟ್ರಾಂಗ್ ಗ್ರಹ ಯಾವುದು? ಶಕ್ತಿಶಾಲಿ ವಿಜಯ ಪಡೆಯೋರು ಯಾರು? ಮಂಗಳ ಗ್ರಹ. ನವಗ್ರಹಗಳಲ್ಲೇ ವಿಜಯ ಗೆಲ್ಲುವಂತಹ ಗ್ರಹ. ದೇವತೆಗಳಲ್ಲೇನೆ ಸೇನಾಧಿಪತಿ ಯಾರು? ಶ್ರೀ ಸುಬ್ರಹ್ಮಣ್ಯ. ನವಗ್ರಹಗಳಲ್ಲೇ ಸೇನಾಧಿಪತಿ ಯಾರು? ಮಂಗಳ ಗ್ರಹ. ಅವನು ನಿಮ್ಗೆ ಗೆಲುವು ಹೆಂಗ್ ತಗೋಬೇಕು, ಹೆಂಗೆ ಗೆಲ್ಲಬೇಕು, ಹೆಂಗೆ ನಾನೆಲ್ಲ ಆಸೆಗಳು ಈಡೇರಿಸ್ಕೋಬೇಕು ಅನ್ನೋ ಶಕ್ತಿಯನ್ನ ಮಂಗಳ ಗ್ರಹ ಕೊಡ್ತಾನೆ. ಸಡನ್ ಆಗಿ ಧನ ಲಾಭ ಆಗ್ಬಿಡುತ್ತೆ ಜೂಜಾಟದಲ್ಲಿ. ಕ್ಯಾಸಿನೋ, ಹಾರ್ಸ್ ರೈಡಿಂಗ್, ಮ್ಯಾಚ್ ಫಿಕ್ಸಿಂಗ್ ಅಥವಾ ಇಂಟ್ರಾಡೇ ಶೇರ್ ಅಲ್ಲಿ ಹಣ ಹೂಡಿಕೆ, ಇದರೆಲ್ಲ ಧನ ಲಾಭ ಆಗ್ಬಿಡುತ್ತೆ. ಶತ್ರುಗಳ ಮೇಲೆ ಜಯ ಪ್ರಾಪ್ತಿ ಆಗ್ಬಿಡುತ್ತೆ. ಯಾಕಂದ್ರೆ 6ನೇ ಮನೆಯನ್ನ ನೋಡ್ತಾನೆ. ವಿಜಯ ಪ್ರಾಪ್ತಿಯಾಗುತ್ತೆ. ಸಾಲಗಾರರ ಸಾಲವನ್ನು ತೀರಿಸುವಂತ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇವ್ಯಾವುದು ನಿಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕಗಳನ್ನ ತೋರಿಸಿ ಗ್ರಹಗತಿಗಳ ಸ್ಥಿತಿಯನ್ನ ತಿಳಿದುಕೊಂಡು ನೀವು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಮಕರ ರಾಶಿ ಜಾತಕರಿಗೆ ಈ ವಾರದ ಮೊದಲು 2 ದಿನ ಸೋಮವಾರ, ಮಂಗಳವಾರ ತುಂಬಾ ಓಡಾಟ. ಜಾಸ್ತಿ ಓಡಾಡಿದ್ರೆ ಏನಾಗುತ್ತೆ? ಆಯಾಸ ಆಗುತ್ತೆ. ಸುಮ್ಮನೆ ಪ್ರಯಾಣ ಮಾಡ್ತೀರಾ, ಏನು ಲಾಭ ಇರಲ್ಲ. ಸ್ವಲ್ಪ ಖರ್ಚು. ಓಡಾಡಿದ್ರೆ ಏನಾಗುತ್ತೆ? ಖರ್ಚಾಗುತ್ತೆ. ಕರ್ನಾಟಕದಲ್ಲಿ ಓಡಾಡೋರಿಗೆ ಸ್ತ್ರೀಯರಿಗೆ ಫ್ರೀ ಬಸ್ ಇರೋದ್ರಿಂದ ಖರ್ಚಾಗಲ್ಲ. ಇನ್ನು ಪ್ರೈವೇಟ್ ಅಲ್ಲಿ ಓಡಾಡ್ತೀರಾ ಅಂದ್ರೆ ಖರ್ಚಾಗುತ್ತೆ. ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ ಸ್ನೇಹಿತರನ್ನ ಸಂಧಿಸ್ತೀರಿ. ಉನ್ನತವಾದ ಅಂತಸ್ತನ್ನು ಕೂಡ ನೀವು ಪಡಿತೀರಿ ಮಕರ ರಾಶಿ ಜಾತಕರು. ಇನ್ನು ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಶತ್ರುಗಳಿಂದ ಏನಾದ್ರೂ ತೊಂದರೆಗಳಾಗ್ಬೋದು. ಶತ್ರುಗಳ ವಿಚಾರದಲ್ಲಿ ಬಹಳ ಜಾಗೃತರಾಗಿರ್ರಿ. ಯಾರಾದ್ರೂ ಮನಸ್ಸು ನೋವು ಮಾಡ್ಬಿಟ್ರೆ ಮನಸ್ಸು ನೋವು ಮಾಡ್ಕೋಬೇಡಿ, ದುಃಖವನ್ನ ಪಡಬೇಡಿ. ದುಃಖ ದೀನೇಶಾತ್ಮಜಂ. ದುಃಖ ಕೊಡೋನು ಯಾರು? ಶನಿ ಮಹಾತ್ಮ. ಅದಕ್ಕೆ ದುಃಖ ಹರ್ತ ಸುಖಕರ್ತ ಯಾರು? ದುಃಖವನ್ನ ದೂರ ಮಾಡೋರು ಯಾರು? ಸುಖ ಕೊಡೋರು ಯಾರು? ಆ ಶಿವ. ಕಲ್ಯಾಣಕಾರಿ, ಮಂಗಳಕಾರಿ, ನಮ್ಮೆಲ್ಲ ಆತ್ಮಗಳ ತಂದೆ. ಅದರಿಂದ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ
ಮಕರ ರಾಶಿ ಜಾತಕರು ಜಪ ಮಾಡಿ. ನಿಮ್ ಕೈಲಿ ಏನು ಆಗಲ್ಲ ಅಂದ್ರೆ ಗಂಗಾ ಜಲದಿಂದನಾದ್ರೂ ಶಿವನನ್ನ ಅಭಿಷೇಕ ಮಾಡಿ. ಹಾಲಿದ್ರೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಹಸುವಿನ ಹಾಲಿನಿಂದ. ಹಾಲೇ ನಿಮ್ಗೆ 1 ಲೀಟರ್ ಬಹಳ 50 ರೂಪಾಯಿ ಒಳಗಡೆ ಹಾಲು ಬರುತ್ತೆ. ಅಭಿಷೇಕವನ್ನಾದ್ರೂ ಮಾಡಿಸಿ. ಯಾರು ಮಕರ ರಾಶಿ ಜಾತಕರಿದ್ದೀರಿ, ಶಿವನ ಮಂದಿರಕ್ಕೆ ಹೋಗಿ ನಿಮ್ಮ ಕೈಯಿಂದ ದೀಪವನ್ನ ಹಚ್ಚಿ. ಶಿವನ ಮಂದಿರದಲ್ಲಿ 12 ಸಲ ಪ್ರದಕ್ಷಿಣೆಯನ್ನ ಮಾಡಿ. ಆಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮಕರ ರಾಶಿಯವರಿಗೆ ಕಮ್ಮಿ ಆಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ತುಳಸಿ ಹಬ್ಬದ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ಲ ಅವರೆಲ್ಲ ತುಳಸಿ ಪೂಜೆ ಹೇಗೆ ಮಾಡಬೇಕು, ಯಾವ ಮಂತ್ರವನ್ನ ಜಪ ಮಾಡಬೇಕು ಅದೆಲ್ಲ ಕೂಡ ಹೇಳಿದ್ದೀನಿ, ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ. ಈಗ 10 ರಾಶಿಗಳಾಯ್ತು. ಈಗ ರಾಶಿ ಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನೀವು ಕುರುಬಲ ಬೇರೆ ಇಲ್ಲ. ಕುಂಭರಾಶಿಯಲ್ಲಿ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡಿ. ಹಾಗಾದ್ರೆ ಮಂಗಳ ಗ್ರಹ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. ದಶಮ ಅಂದಾಗ ಕರ್ಮ ಭಾವ, ಪ್ರೊಫೆಷನ್ ಅಂತೀವಿ. ದಶಮ ಭಾವದಲ್ಲಿ ನೀವು ಆತರ ಕೋಪ ಮಾಡ್ಕೊಳ್ಳೋದು, ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ದಾಗ ಲೇ ಆಫ್ ಆಗೋಗ್ಬಿಡುತ್ತೆ. ಕೆಲವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ, ಒಂದು ತಪ್ಪಿರಲ್ಲ. ಆದ್ರೂ ಕೆಲವರು ಬೇರೆ ಯಾರೋ ಒಂದು ಹೇಳಿ ಘಟನೆಗಳಿಂದ ಕೆಲಸದಿಂದ ಕೆಲಸ ಕಳ್ಕೊಳ್ತಾರೆ. ಕೆಲವರಿಗೆ ಇರೋ ಸ್ಟೇಟಸ್ ಕಮ್ಮಿ ಆಗ್ಬಿಡುತ್ತೆ. ನಿಮ್ಮ ಹೆಸರುವಾಸಿ ಕಮ್ಮಿ ಆಗ್ಬಿಡ್ಬೋದು, ಪವರ್ ಕಮ್ಮಿ ಆಗ್ಬೋದು. ಅದೆಲ್ಲ ಮತ್ತೆ ನಿಮ್ಗೆ ಪ್ರಾಪ್ತಿ ಆಗ್ಬೇಕು. ಗೌರ್ಮೆಂಟ್ ಕೆಲಸದಲ್ಲಿ ತೊಂದರೆಗಳನ್ನ ಅನುಭವಿಸುವಂಥದ್ದು, ತಂದೆ ವಿಚಾರದಲ್ಲಿ ನಿಮಗೆ ತೊಂದರೆ ಆಗುವಂಥದ್ದು, ಅಥವಾ ತಂದೆಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳಿದೆ. ಹಾರ್ಡ್ ವರ್ಕ್ ಮಾಡೋರಿಗೆ, ಅದರಲ್ಲೂ ಕುಂಭರಾಶಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಆದ್ರೆ ನಿಮ್ಗೆ ಪೋಸ್ಟಿಂಗ್ ಸಿಗಲ್ಲ. ಕೆಲವರಿಗೆ ಪೋಸ್ಟಿಂಗು ಬೇಕಾದ ಕಡೆ ಸಿಗಲ್ಲ, ಏನೋ ಆಫೀಸ್ ವರ್ಕ್ ತರ ಸಿಕ್ಬಿಡುತ್ತೆ. ಮಿಲಿಟರಿನಲ್ಲೂ ಅಷ್ಟೇ, ಅಗ್ನಿಶಾಮಕ ದಳ, ಪ್ಯಾರಾಮಿಲಿಟರಿ. ಆತರ ಕುಂಭರಾಶಿ ಜಾತಕರು ಸ್ವಲ್ಪ ವರ್ಕ್ ನಲ್ಲಿ, ಕೆಲಸದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಯಾಕೆಂದ್ರೆ ಕಾನೂನನ್ನ ರಕ್ಷಣೆ ಮಾಡುವಂತವರು ಬಹಳ ಎಚ್ಚರವಾಗಿ ಇರಬೇಕು ಅನ್ನೋದನ್ನ ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಕುಂಭರಾಶಿ ಜಾತಕರಿಗೆ ವಾರದ ಮೊದಲು 2 ದಿನ ಸೋಮವಾರ ಮಂಗಳವಾರ ಅಧಿಕಾರ ಪ್ರಾಪ್ತಿ, ಗೌರವ ಪ್ರಾಪ್ತಿ. ಜೀವನದಲ್ಲಿ ಸಂತೋಷದಿಂದ ಇರ್ತೀರಿ. ಸಂತೋಷ ಉಕ್ಕುತ್ತೆ. ಹೊಸ ಮನೆಗೆ ಹೋದಾಗ ಏನಾಗುತ್ತೆ, ಹಾಲು ಉಕ್ಕುತ್ತಲ್ಲ ಹಾಗೆ ಸಂತೋಷ ಉಕ್ಕುತ್ತೆ. ಧೈರ್ಯವಾಗಿರ್ತೀರಿ. ಸೋಮವಾರ ಮಂಗಳವಾರ ಕುಂಭರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಅನಾರೋಗ್ಯ, ಹೆಲ್ತ್ ಇಶ್ಯೂಸ್. ಅದಕ್ಕೆ ಆರೋಗ್ಯಂ ಪ್ರದಧಾತುನೋ ದಿನಕರಃ. ಅದಕ್ಕೆ ಆರೋಗ್ಯವನ್ನು ಕೊಡೋನು ಯಾರು? ದಿನಕರ, ಸೂರ್ಯ. ಅದಕ್ಕೆ ಸೂರ್ಯನ ಪ್ರಾರ್ಥನೆ ಮಾಡಬೇಕು. ಆರೋಗ್ಯವೇ ಭಾಗ್ಯ, ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವಸ್ಥ ಸಾಧನಂ. ನಮ್ಮ ಸ್ವಸ್ಥ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಿ ಓಡಾಟ ಮಾಡ್ತೀರಿ. ಮತ್ತೆ ವಾರದ ಕೊನೆ 3 ದಿನ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಕುಂಭರಾಶಿಯವರು ಒಡವೆಗಳನ್ನ ಕೊಂಡ್ಕೊಂತೀರಿ. ಉತ್ತಮವಾದ ಸೌಕರ್ಯಗಳ ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗೂ ಕೂಡ ಉಲ್ಲಾಸವಾಗಿರ್ತಾರೆ. ಎಲ್ಲದಕ್ಕಿಂತ ಬಹಳವಾಗಿ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದೇನು? ಮೆಂಟಲ್ ಪೀಸ್. ಮಾನಸಿಕವಾಗಿ ಕೆಲವರು ಮಾನಸಿಕವಾಗಿ ಅಸ್ವಸ್ಥರಾಗ್ಬಿಡ್ತಾರೆ. ಅಂತವರೆಲ್ಲ ನಿಮಾನ್ಸು, ಸೈಕಾಲಜಿ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅಲ್ವಾ? ಎಷ್ಟೋ ಜನ ಈಗ ರಾಹು ನಿಮ್ ಜನ್ಮ ರಾಶಿಗೆ ಬಂದಾಗ ರಾಹು ದಶೆ, ರಾಹು ಭಕ್ತಿ ಎಲ್ಲ ನಡೀತಾ ಇರೋರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಆಗಿರುತ್ತೆ. ಎಷ್ಟೋ ಜನ ಮಾತ್ರೆಗಳನ್ನ ನುಂಗ್ತಾ ಇರ್ತೀರಿ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ? ಈ ವಾರದಲ್ಲಿ 5 ದಿನ ಶುಭ ಕಾಲ ಕುಂಭರಾಶಿಯವರಿಗೆ. ಸೋಮವಾರ ಮಂಗಳವಾರನೂ ಚೆನ್ನಾಗಿರುತ್ತೆ, ಮತ್ತೆ ಶುಕ್ರವಾರ ಶನಿವಾರ ಭಾನುವಾರನೂ ಕೂಡ ನಿಮ್ಗೆ ಟೈಮು ಚೆನ್ನಾಗಿರುತ್ತೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ದ್ವಿತೀಯ ಭಾವದಲ್ಲಿ ಶನಿ, ಫೈನಾನ್ಷಿಯಲ್ ಪ್ರಾಬ್ಲಮ್
ಇದ್ದೇ ಇರುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್. ಫೈನಾನ್ಷಿಯಲ್ ಪ್ರಾಬ್ಲಮ್ ಜೊತೆಗೆ ಉದ್ಯೋಗದಲ್ಲಿ ಅಧಿಕಾರ ಪಡಿಬೇಕು, ಅಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಸಮಸ್ಯೆ ಅಂತ ಕೂತ್ರೆ ಸಮಸ್ಯೆಗೆ ನಿವಾರಣೆ ಸಿಗಲ್ಲ. ಅದಕ್ಕೆ ಪರಿಹಾರಗಳನ್ನ ಮಾಡ್ಕೋಬೇಕು. ಕುಂಭರಾಶಿ ಜಾತಕರು ನಿಂಬೆಹಣ್ಣ ದೀಪವನ್ನ ಓಂ ಧೂಮ್ ದುರ್ಗಾಯೈ ನಮಃ ಅಂತೇಳಿ, ದುರ್ಗಾದೇವಿ ಚಾಮುಂಡೇಶ್ವರಿ, ಮೈಸೂರಲ್ಲಿದೆ ಚಾಮುಂಡೇಶ್ವರಿ, ಬೆಂಗಳೂರಲ್ಲಿರೋರು ಬನಶಂಕರಮ್ಮ ದೇವಿಗೆ ಆರತಿಯನ್ನ ಮಾಡಿ, ದೀಪವನ್ನ ಹಚ್ಚಿ, ಮಂತ್ರವನ್ನ ಜಪ ಮಾಡಿ, ಅಥವಾ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಈ ಮಂತ್ರವನ್ನಾದ್ರೂ ಜಪ ಮಾಡಿ. ಸರ್ವಶಕ್ತಿವಂತನಾದ ಪರಮಾತ್ಮನನ್ನ, ಸೃಷ್ಟಿಕರ್ತನಾದಂತವನು, ಮೂರು ಲೋಕದಂತಹ ಒಡೆಯ, ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಒಟ್ಟು 11 ರಾಶಿಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಈಗ ರಾಶಿ ಚಕ್ರದಲ್ಲಿ 12ನೇ ರಾಶಿ ಯಾವುದು? ಮೀನರಾಶಿ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ನೀವೆಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27/10/2025ರಿಂದ 2 ನವೆಂಬರ್ 2025 ವಾರ ಭವಿಷ್ಯ ಕಾರ್ಯಕ್ರಮ ಮೀನರಾಶಿಯವರಿಗೆ. ಮೀನರಾಶಿಗೆ ಗುರುಬಲ ಆರಂಭ ಆಗೋಗಿದೆ. ನಿಮ್ಮ ಜನ್ಮ ರಾಶಿಯಲ್ಲಿ ಶನಿಯ ಸಂಚಾರ, ನಿಮಗೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಭಾಗ್ಯ ಭಾವದಲ್ಲಿ ಸಂಚಾರ. ಈಗ ಮೀನರಾಶಿಯವರು ತುಂಬಾ ಕಷ್ಟಪಟ್ಟಿದ್ದೀರ. ಸಾಡೆ ಸಾತಿ, ಜನ್ಮ ರಾಶಿಯಲ್ಲಿ ರಾಹು, ಈಗ ಭಾಗ್ಯಭಾವಾಧಿಪತಿ ಭಾಗ್ಯಭಾವದಲ್ಲಿ ಸಂಚಾರ ಆದಾಗ ನನ್ನ ಅದೃಷ್ಟ ಹೇಗೆ ಬದಲಾವಣೆ ಮಾಡ್ಕೋಬೇಕು? ನಾವು ಕೆಳಗಡೆ ಇದ್ದ ಬೆಟ್ಟ ನೋಡ್ತಾನೆ ಇದ್ರೆ ಬರೀ ನೋಡೋದ್ರಿಂದ ಆಗಲ್ಲ. ಹೇಗೆ ನಾನು ಬೆಟ್ಟ ಹತ್ತಬೇಕು? ಪರ್ವತಗಳನ್ನೇ ಹತ್ತುತ್ತಾರೆ ಅಲ್ವಾ? ಹೇಗೆ ಸಾಹಸ ಹೇಗೆ ಮಾಡ್ಬೇಕು? ಯಾವ ವಿಷಯದಲ್ಲಿ ಅದೃಷ್ಟ ಹೇಗೆ ರೂಪಿಸ್ಕೋಬೇಕು? ಯಾಕಂದ್ರೆ 9ನೇ ಮನೆ ಅಂದಾಗ ನಿಮಗೆ ಭಾಗ್ಯಭಾವ, ಭಾಗ್ಯ ಅಂದ್ರೆ ಅದೃಷ್ಟ. ಅಲ್ಲಿ ನಿಮ್ಮ ಅದೃಷ್ಟವನ್ನು ರೂಪಿಸ್ಕೊಳ್ಳಕ್ಕೆ ಪ್ರಯತ್ನ ನಡೆಯುತ್ತೆ. ತಂದೆಗೆ ಕೋಪ ಜಾಸ್ತಿ ಇರುತ್ತೆ, ಎಚ್ಚರ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಉದ್ಯೋಗದ ವಿಚಾರದಲ್ಲಿ ಕೋಪ. ಫಿಲಾಸಫಿ ಓದ್ಬೇಕು ಅನ್ಕೊಂತೀರಾ, ಕಷ್ಟ ಪಡಬೇಕು. ಹೈಯರ್ ಲರ್ನಿಂಗ್ಸ್, PhD ಮಾಡೋರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ರಿಲಿಜಿಯಸ್ ಧರ್ಮ, ಯಾವುದೇ ಧರ್ಮ ಆಗಿರ್ಬೋದು, ಧರ್ಮೋ ರಕ್ಷತಿ ರಕ್ಷತಃ, ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ಗುರುಗಳಿಂದ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅದು ಸಿಗಕ್ಕೆ ನಿಧಾನ ಆಗ್ಬೋದು. ಎಲ್ಲೋ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಾ, ಅಲ್ಲೇ ಕಲಹಗಳಾಗ್ಬೋದು. ಮೀನರಾಶಿ ಜಾತಕರಿಗೆ ಎಚ್ಚರ. ದೇವಸ್ಥಾನಕ್ಕೆ ಹೋಗಿರ್ತೀರಾ, ಅಲ್ಲೇ ಯಾರೋ ದೇವಸ್ಥಾನಕ್ಕೆ ಬಂದಿರೋದೇನಕ್ಕೆ? ದೇವರ ಹತ್ರ ಶಾಂತಿ ಪಡಿ, ಅದು ಮರ್ತ್ಬಿಡ್ತೀರಾ. ಅಲ್ಲೇ ಯಾರೋ ಜೊತೆಗೆ ಬಂತು ತೊಂದರೆ, ಮಾಯೆ ಅಂತೀವಿ. ಯಾವುದು? ಕಲಹ, ಕೋಪ. ಅಲ್ಲೇ ನೀವು ಹೋಗಿದ್ ಕೆಲಸ ಏನಾಯ್ತು? ನೀವು ಹೋಗಿದ ಉದ್ದೇಶ ಏನು? ದೇವಸ್ಥಾನಕ್ಕೆ, ತೀರ್ಥಕ್ಷೇತ್ರಕ್ಕೆ ಪುಣ್ಯ ಸಂಪಾದನೆ ಮಾಡ್ಕೊಳಕ್ಕೆ. ಅಲ್ಲಿ ನೀವೇನ್ ಮಾಡಿದ್ರಿ? ಕಲಹಗಳು ಮಾಡ್ಕೊಂಡು ಪುಣ್ಯವನ್ನ ಕಳ್ಕೊಳ್ಳುವಂಥದ್ದು. ಲಾಂಗ್ ಜರ್ನೀಸ್ ಮಾಡ್ತೀರಾ, ಅಲ್ಲೂ ಕೂಡ ನಿಮಗೆ ತೃಪ್ತಿಕರವಾಗಿ ಜರ್ನಿ ಮಾಡಕ್ಕೆ ಆಗಲ್ಲ. ತಂದೆಗೆ ಕೋಪ, ತಂದೆಗೆ ಕಷ್ಟಕಾಲ. ಇದೆಲ್ಲದಕ್ಕೂ ಪರಿಹಾರ ಏನು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ. ಹಾಗಾದ್ರೆ 3ನೇ ಮನೆಯನ್ನ, ನಿಮ್ಮ ಜನ್ಮ ರಾಶಿಯಿಂದ 3ನೇ ಮನೆಯನ್ನ ಮಂಗಳ ನೋಡ್ತಾನೆ ಮತ್ತು ಚತುರ್ಭಾವವನ್ನು ಕೂಡ ನೋಡ್ತಾನೆ. ತಾಯಿಗೂ ಕೂಡ ಕೋಪ ಜಾಸ್ತಿ. ಮನೆಯಲ್ಲಿ ಕಲಹಗಳಾಗ್ಬೋದು. ಮೀನರಾಶಿಯವರಿಗೆ ಧೈರ್ಯ ಅಂತ ಇರುತ್ತೆ, ಇವನ್ನೆಲ್ಲ ಫೇಸ್ ಮಾಡಕ್ ಶಕ್ತಿ ಬೇಕಲ್ಲ. ತೃತೀಯ ಭಾವನ ಮಂಗಳ ನೋಡಿದಾಗ ಏನಾಗುತ್ತೆ? ಏನೇ ಸಮಸ್ಯೆಗಳಿದ್ರು ಕೂಡ ಧೈರ್ಯವಾಗಿ ಫೇಸ್ ಮಾಡಿ ಅದನ್ನ ನಿಭಾಯಿಸ್ತೀರಿ. ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿದ್ರೆ ಅದರಲ್ಲಿ ಸಫಲತೆಯನ್ನ ಹೊಂದುತ್ತೀರಿ ಮೀನರಾಶಿ ಜಾತಕರು. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ. ಮೀನರಾಶಿಯವರಿಗೆ ವಾರದ ಮೊದಲು 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಪ್ರಮೋಷನ್, ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು. ಉದ್ಯೋಗದಲ್ಲಾಗಿರ್ಬೋದು, ಎಲ್ಲ ನಿಮ್ಮ ಬಿಸ್ನೆಸ್ ಅಲ್ಲಾದ್ರೂ ಆಗಿರ್ಬೋದು. ಗೌರವಗಳು ಕೂಡ ಹೆಚ್ಚಾಗುವಂಥದ್ದು. ಇನ್ನು ಅಧಿಕಾರ ಕಳೆದುಕೊಂಡವರಿಗೆ ಅಧಿಕಾರ ಪ್ರಾಪ್ತಿ.
ಇನ್ನು ಮೀನರಾಶಿಯವರಿಗೆ ವಿವಾಹ ಭಾಗ್ಯ ಕೂಡ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ವೈರಿಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿದೆ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಏನಾದ್ರೂ ಒಂದು ಭಯ ಆಗುವಂಥದ್ದು, ಇನ್ನು ಏನಾದ್ರೂ ಒಂದು ಅಪಘಾತಗಳಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಗಾಯಗಳಾಗುವಂಥದ್ದು, ಏನಾದ್ರೂ ಒಂದು ಸ್ವಲ್ಪ ಬ್ಲೇಡಲ್ಲಿ ಏನೋ ಚುಚ್ಕೊಂಡ್ಬಿಡೋದು, ಗಾಯಗಳಾಗುವಂಥದ್ದು, ಬಹಳ ಎಚ್ಚರವಾಗಿರ್ಬೇಕು. ಒಂದೊಂದ್ಸಲ ತುಂಬಾ ಸಡನ್ ಆಗಿ ಕೋಪ ಕಂಟ್ರೋಲೇ ಆಗಲ್ಲ. ಒಂದ್ಸಲ ಸಡನ್ ಆಗಿ ಕೋಪ ಬರುತ್ತೆ. ಆಮೇಲೆ ನಾನು ಯಾಕಪ್ಪ ಇಷ್ಟು ಕೋಪ ಮಾಡ್ಕೋಬಾರ್ದಾಗಿತ್ತು ಅಂತೀವಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ, ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ. ವಾರದ ಕೊನೆ 3 ದಿನ ಮೀನರಾಶಿ ಜಾತಕರಿಗೆ ಎಚ್ಚರ. ಹಾಗಾದ್ರೆ ಈಗ ಮೀನರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ದೇವಸ್ಥಾನದಲ್ಲಿ ಕಸ ಗುಡಿಸಿ, ದೇವಸ್ಥಾನವನ್ನ ನೆಲ ಒರೆಸಿ, ದೇವಸ್ಥಾನದಲ್ಲಿ ಹೋಗಿ ದೀಪವನ್ನ ಹಚ್ಚಿ, ದೀಪದಿಂದ ಆರಾಧನೆ ಮಾಡಿ. ಕೆಲವು ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ದೀಪ ಹಚ್ಚಕ್ ಬಿಡಲ್ಲ. ಕೆಲವು ದೇವಸ್ಥಾನದಲ್ಲಿ ಹಚ್ಚಕ್ಕೆ ಅವಕಾಶ ಇರುತ್ತೆ. ಅಂತ ಕಡೆ ಹೋಗಿ ದೀಪ ಹಚ್ಚಿ, ದೀಪವನ್ನ ದಾನ ಮಾಡಿ. ದೀಪ ಹಚ್ಚಕ್ಕೆ ಹತ್ತಿಯನ್ನ ದಾನ ಮಾಡಿ. ಮೀನರಾಶಿ ಜಾತಕರು ಶಿವನ ಮಂತ್ರ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ. ಆಗ್ಲೂ ಕೂಡ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮ್ಗಾಗ್ಲೇ ಗುರುಬಲ ಇರೋದ್ರಿಂದ, ಗುರುಗಳ ಧ್ಯಾನ ಮಾಡೋದ್ರಿಂದ, ನಿಮ್ಮ ಜನ್ಮ ರಾಶಾಧಿಪತಿ ಕೂಡ ಗುರು ಆಗಿರೋದ್ರಿಂದ, ಶನಿ ನಿಮ್ಮ ಜನ್ಮ ರಾಶಿಯಲ್ಲಿದ್ರು ಕೂಡ ಗುರುವಿನಂತೆ ಫಲವನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅದಕ್ಕೆ ಗುರುವಿನ ಪೂಜೆ, ಧ್ಯಾನ, ನೀವು ಇಷ್ಟವಾಗಿರುವಂತ ಗುರುಗಳನ್ನ ನೀವು ಪೂಜೆ ಮಾಡ್ಬೋದು. ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಅಥವಾ ನಾನು ವೀರಶೈವ ಅಂದಾಗ ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳನ್ನ ನೀವು ಪ್ರಾರ್ಥನೆ ಮಾಡ್ಬೋದು. ಗುರು ಅಂದ್ರೆ ಏನು? ಬೆಳಕು, ಒಂದು ಶಕ್ತಿ. ಯಾವುದೇ ಗುರುಗಳನ್ನ ನೀವು ಧ್ಯಾನ ಮಾಡಿದಾಗ ಮೇಲಿಂದ ನಿಮಗೆ ಶಕ್ತಿ ಬರುತ್ತೆ. ಮಂತ್ರ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ನೀವು ಜಪ ಮಾಡ್ಬೋದು ಮೀನರಾಶಿ ಜಾತಿ. ಪ್ರಿಯ ವೀಕ್ಷಕರೇ, ನಾನೀಗ ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಭಗವಂತ ನಿಮಗೆ ಸುಖ, ಶಾಂತಿ, ಸಮೃದ್ಧಿ, ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.